ಬಹಳ ಸಂತೋಷ ಪಡ್ತೀನಿ ನಿಮ್ಮ ಮಧ್ಯದಲ್ಲಿ ಇರ್ಲಿಕ್ಕೆ. ದೇವ್ರು ಕೊಟ್ಟಂತ ಸಹಾಯ. ಆ, ಬಹಳಷ್ಟು ಸಲ ನಾನು ಬ್ರದರ್ ಜಾಕ್ ಹತ್ರ ಅಥವಾ ಬ್ರದರ್ ಚಾರ್ಲ್ಸ್ ಹತ್ರ ಮಾತಾಡುವಾಗ ಅವರು ಯೋಚನೆ ಮಾಡ್ತಾ ಇರ್ತಾರೆ ನಿಮ್ ಬಗ್ಗೆ ಎಲ್ಲ, ಮತ್ತೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅವರು ಅವ್ರ ಶುಭಾಶಯಗಳನ್ನ ನಿಮ್ಗೆ ಕಳಿಸ್ತಾರೆ. ಇದು ಒಂದು ಸದಾವಕಾಶ ನಮ್ಗೆ ದೇವರ ವಾಕ್ಯ ಆ ಕೇಳುವಂತದ್ದು ಮತ್ತು ಹೀಗೆ ಕೂಡಿ ಬರುವಂತದ್ದು. ಗೊತ್ತಿಲ್ಲ ಎಷ್ಟು ಸಲ ಎಷ್ಟು ಸಮಯ ನಮ್ಗೆ ದೇವ್ರು ಕೊಡ್ತಾರೆ ಹೀಗೆ ಕೂಡಿ ಬರ್ಲಿಕ್ಕೆ. ಪ್ರತಿ ಸಲ ಈ ತರ ನಮ್ಗೆ ಸದಾವಕಾಶ ಅಥವಾ ಸ್ವತಂತ್ರ ಇರುವಾಗ ಆ ನಾವು ಅದಕ್ಕೆ ಕೃತಜ್ಞರಾಗಿರೋದು. ಆ ದೇವ್ರಿಗೆ ಬಹಳ ಧನ್ಯವಾದಗಳನ್ನ ಹೇಳಬೇಕು. ಯಾಕೆಂದ್ರೆ ಆ ಇವಾಗ ಒಂದು ಸಮಯ ಬಂತು, ನಮ್ಗೆ ಮತ್ತೆ ಕೂಡ್ಲಿಕ್ಕೆ ಅವಕಾಶ ಇಲ್ಲ ಈ ದೇಶದಲ್ಲಿ. ಅವಾಗ ಏನ್ ಮಾಡೋಣ? ಸೊ ಆ ಸಮಯ ಬರೋ ಮೊದಲೇ ನಾವು ಈ ತರ ಕೂಡಿರುವಾಗ ನಾವು ಒಬ್ರನ್ನೊಬ್ರನ್ನ ಸಿದ್ಧಪಡಿಸ್ತಾ ಇದ್ವಿ. ನಾವಲ್ಲ, ದೇವರು ಸಿದ್ಧಪಡಿಸ್ತಾ. ಯಾಕೆಂದ್ರೆ ಭಾನುವಾರ ಕೂಟಗಳು ನಾವು ಬರ್ತೀವಿ ಹೀಗೆ. ಭಾನುವಾರ ಎಲ್ಲ ಚೆನ್ನಾಗಿರ್ತೀವಿ, ಒಳ್ಳೆ ಮಾತುಗಳು ಆಡ್ತೀವಿ, ಒಬ್ರ ಹತ್ರ ಒಬ್ರ ಬಹಳ ಚೆನ್ನಾಗಿ ಮಾತಾಡ್ತೀವಿ, ಪ್ರೋತ್ಸಾಹನ ಹೊಂದ್ಕೊಂತೀರ. ಮತ್ತೆ ಸೋಮವಾರದಿಂದ ಶನಿವಾರದೊಳಗಡೆ ಯಾವ ಕೂಟನೂ ಇರೋದಿಲ್ಲ. ಮಿಡ್ ವೀಕಲ್ಲಿ ಒಂದು ಕೂಟ ಇರಬಹುದು. ಬಟ್ ನೋಡಿ, ಅಲ್ಲಿ ಎಲ್ಲಿ ನಾವು ಹೋರಾಡ್ತೀವಿ? ಲೋಕದ ವಿರುದ್ಧವಾಗಿ, ಸ್ವಾರ್ಥದ ವಿರುದ್ಧವಾಗಿ, ಸೈತಾನನ ವಿರುದ್ಧವಾಗಿ ಹೋರಾಡ್ತಾ ಇರ್ತೀವಿ. ಸೊ ಆ ಒಂದು 6 ದಿವಸ ನಾವು ಒಳ್ಳೆ ಹೋರಾಟವನ್ನು ಮಾಡಬೇಕು ಅಂತ ಹೀಗೆ ಸಿದ್ಧಪಡಿಸ್ಲಿಕ್ಕೆ ನಾವು ಈ ತರ ಭಾನುವಾರ ಬರ್ತೀವಿ. ದೇವರ ಪ್ರಸನ್ನತೆನಲ್ಲಿ ಯಾವಾಗ ದೀನರು ಸೇರಿ ಬರ್ತಾರೆ, ದೇವರ ಪ್ರಸನ್ನತೆನಲ್ಲಿ ದೇವರು ಮಾತಾಡ್ತಾರೆ, ದೇವರು ಪ್ರೋತ್ಸಾಹ ಮಾಡ್ತಾರೆ. ಬರೀ ವಾಕ್ಯದಿಂದ ಮಾತ್ರ ಅಲ್ಲ, ಅನ್ಯೋನ್ಯತೆಯಲ್ಲಿ ಕೂಡ ದೇವರು ಪ್ರೋತ್ಸಾಹ ಮಾಡ್ತಾರೆ. ಅದನ್ನ ಚೆನ್ನಾಗಿ ಪಡ್ಕೊಂಡು ನಮ್ಮ ಕಣ್ಣುಗಳು ದೇವರನ್ನ ನೋಡುವಂತದ್ದಾಗಿ ಇಲ್ಲಿಂದ ಹೋದ್ರೆ ನಾವು ಈ 6 ದಿವಸ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯೇಸು ಸ್ವಾಮಿ ಸತ್ತ ನಂತರ ಬಹಳಷ್ಟು ಜನರಿಗೆ ಈ ತರ ಕೂಡಿ ಬರುವಂತ ಅವಕಾಶ ಇರಲಿಲ್ಲ. ಅವರು ಸ್ವಲ್ಪ ಸ್ವಲ್ಪ ಸಮಯಗಳನ್ನ ಉಪಯೋಗಿಸಿ ಒಬ್ರನ್ನೊಬ್ರು ಪ್ರೋತ್ಸಾಹ ಮಾಡಿ ದೇವರ ಮುಂದೆ ಮತ್ತು ಸೈತಾನನ ಮುಂದೆ, ಈ ಲೋಕದ ಮುಂದೆ ಧೈರ್ಯವಾಗಿ ನಿಲ್ಲೋದಕ್ಕೆ ಅವರು ಪ್ರೋತ್ಸಾಹನ ಹೊಂದ್ಕೊಂಡು ಹೋಗ್ತಾ ಇದ್ರು, ಮತ್ತೆ ನಿಲ್ತಾ ಇದ್ರು. ನಾನು ಹೇಳ್ತಾ ಇರೋದು 1ನೇ ಶತಮಾನದಲ್ಲಿ. ಹಾಗೆ ನಮಗೆ ಕೂಡ ಬರೋ ಸಾಧ್ಯತೆ ಇದೆ. ಯಾವಾಗಲೂ ಸಿದ್ಧರಾಗಿರ್ಬೇಕು. ದೇವ್ರನ್ನ ದೇವ್ರ ಮುಂದೆ ಜೀವಿಸ್ಲಿಕ್ಕೆ, ಸೈತಾನನ ಮುಂದೆ ಜೀವಿಸ್ಲಿಕ್ಕೆ, ಲೋಕದ ಮುಂದೆ ಜೀವಿಸ್ಲಿಕ್ಕೆ ನಾವು ಯಾವಾಗ್ಲೂ ಸಿದ್ಧರಾಗಿರ್ತೀವಿ, ಧೈರ್ಯವಾಗಿ. ಅದಕ್ಕಾಗಿ ನಾವು ಈ ತರ ಸಮಯಗಳನ್ನ ನಾವು ಒಳ್ಳೆಯ ಏನು ಪ್ರಾಫಿಟಬಲ್ ಅಂದ್ರೆ ಈ ಲಾಭದಾಯಕವಾಗಿ ನಾವು ಉಪಯೋಗಿಸ್ಕೊಳ್ಬೇಕು. ಬಂದ್ಬಿಟ್ಟು ಸುಮ್ಮನೆ ಭಾನುವಾರ ಊಟಕ್ಕೆ ಬಂದು ಓದು. ಬ್ರದರ್ ಹೇಳ್ತಾ ಇದ್ರು ಟ್ರಾನ್ಸ್ಲೇಷನ್ ಇದೆ ಅಂತ. ಸೊ ನಿಮ್ಗೆಲ್ಲರಿಗೂ ಕನ್ನಡ ಅರ್ಥ ಆಗುತ್ತಲ್ಲ? ಓಕೆ. ಆದ್ರೆ ಹಾಗೆ ಕೂಡ ಅದು ಅವ್ರು ಹೇಳಿದ್ದು ಕರೆಕ್ಟ್. ಯಾಕೆ ಅಂದ್ರೆ ನೋಡಿ, ನಾನು ಮಾತಾಡ್ತೀನಿ, ನೀವು ಕೇಳಿಸ್ಕೊಂತೀರ. ನಾನು ಈ ಶರೀರದ ಬಾಯಲ್ಲಿ ಮಾತಾಡ್ತೀನಿ, ನೀವು ಶರೀರದ ಕಿವಿಲ್ ಕೇಳ್ತೀರ. ಆದ್ರೆ ಅದು ಆತ್ಮಕ್ಕೆ ತಲುಪುತ್ತಾ? ಅದು ಆತ್ಮಕ್ಕೆ ತಲುಪಬೇಕು ಅಂದ್ರೆ ಟ್ರಾನ್ಸ್ಲೇಷನ್ ಬೇಕಲ್ವಾ? ಇವಾಗ ಯಾರು ಟ್ರಾನ್ಸ್ಲೇಷನ್ ಮಾಡೋದು? ಪವಿತ್ರಾತ್ಮನ ಟ್ರಾನ್ಸ್ಲೇಷನ್. ಸೊ ಅದಕ್ಕಾಗಿ ನಾವು ಪವಿತ್ರಾತ್ಮನ ಸಹಾಯ ಬೇಕು. ಪವಿತ್ರಾತ್ಮ ನಾವು ಕಿವಿಯಲ್ಲಿ ಕೇಳೋ ಮಾತನ್ನ ಹೃದಯಕ್ಕೆ ಟ್ರಾನ್ಸ್ಲೇಷನ್ ಮಾಡಬೇಕು, ಅಂದ್ರೆ ಅನುವಾದ ಮಾಡಬೇಕು. ಅದಕ್ಕೆ ನಾವು ಮುಖ್ಯವಾಗಿ 1 ಅಥವಾ 2 ವಿಷಯ ನೆನ್ಪಿಟ್ಕೊಳ್ಬೇಕು. ಒಂದು ವಚನ ನೋಡೋಣ. ಕೀರ್ತನೆ 25ನೇ ಅಧ್ಯಾಯ. ಕೀರ್ತನೆ 25ನೇ ಅಧ್ಯಾಯ 14ನೇ ವಚನ.
ಹೀಗೆ ಹೇಳುತ್ತೆ, ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು, ಅವರಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸು. ಆದ್ರೆ ಇನ್ನೊಂದು ಅನುವಾದದಲ್ಲಿ ಹೀಗೆ ಹೇಳುತ್ತೆ, ಕರ್ತನ ರಹಸ್ಯಗಳು ಅಥವಾ ಗುಟ್ಟುಗಳು ಆತನಿಗೆ ಭಯಪಡುವವರಿಗೆ ಇದೆ. ಆತನು ತನ್ನ ಒಡಂಬಡಿಕೆಯನ್ನು ಅವರಿಗೆ ತಿಳಿಸುವನು. ನೋಡಿ, ದೇವರು ಯಾರಿಗೆ ಅವರ ಗುಟ್ಟುಗಳನ್ನ ಅಥವಾ ರಹಸ್ಯಗಳನ್ನ ತಿಳಿಸ್ತಾರೆ? ಯಾರಿಗೆ? ಅವ್ರಿಗೆ ಭಯಪಡುವಂಥವ್ರು. ಇವಾಗ ದೇವರಿಗೆ ಭಯಪಡುವಂಥವ್ರು ಅಂದ್ರೆ ಯಾರು? ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ. ಇವಾಗ ಇಲ್ಲಿ ಬಹಳಷ್ಟು ಜನ ಇದ್ದೀವಿ. ಇವಾಗ ಇವ್ರ ಮಧ್ಯದಲ್ಲಿ ದೇವರಿಗೆ ಭಯಪಡುವಂಥವರು ಯಾರು? ಯೇಸು ಸ್ವಾಮಿ ಬಗ್ಗೆ ಪೌಲ ಇಲ್ಲಿ ಹೇಗೆ ಹೇಳ್ತಾರೆ, 28ನೇ ವಚನ, ದೇವರು ಸ್ವರಕ್ತದಿಂದ, ತನ್ನ ಸ್ವಂತ ರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಈ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರವಾಗಿರಿ. ಇದು ಸಭೆ, ಅಲ್ಲಿ ಹಿರಿಯರಿಗೆ, ಅಧ್ಯಕ್ಷರು ಅಂದ್ರೆ ಹಿರಿಯರಿಗೆ ಪೌಲ ಹೇಳ್ತಾರಂತ ಮಾತು. ಬಟ್ ಅದನ್ನ ನಾವು ವೈಯಕ್ತಿಕವಾಗಿ ತೆಗೆದುಕೊಂಡ್ರೆ ಮುಖ್ಯವಾಗಿ ಏನ್ ನೋಡ್ಬೇಕು, ದೇವರು ತನ್ನ ಸ್ವಂತ ರಕ್ತದಿಂದ, ಯಾರು ರಕ್ತ ಸುರಿಸಿದ್ರು ನಮಗಾಗಿ? ಯೇಸು ಸ್ವಾಮಿ. ಇಲ್ಲಿ ದೇವರು ಅಂದ್ರೆ ಯೇಸು ಸ್ವಾಮಿ. ಯೇಸು ಸ್ವಾಮಿ ತನ್ನ ರಕ್ತದಿಂದ, ಸ್ವಂತ ರಕ್ತದಿಂದ ಸಂಪಾದಿಸಿಕೊಂಡ ಸಭೆ. ಇವಾಗ ನಾನಿಲ್ಲಿ ಹುಲಿಗಿ ಸಭೆಯನ್ನ ನೋಡ್ತಾ ಇದ್ದೀನಿ ಅಂದ್ರೆ ಯೇಸು ಸ್ವಾಮಿ ತನ್ನ ಸ್ವಂತ ರಕ್ತದಿಂದ ನಿಮ್ಮನ್ನ ಕೊಂಡುಕೊಂಡು, ಸಂಪಾದಿಸಿಕೊಂಡು ಅಂದ್ರೆ ಕೊಂಡುಕೊಂಡು, ಇಂಗ್ಲಿಷ್ನಲ್ಲಿ ಪರ್ಚೇಸ್ಡ್. ನೀವು ಅಂಗಡಿಗೆ ಹೋಗಿ ಒಂದು ವಿಷಯ, ಒಂದು ಯಾವುದೋ ಒಂದು ವಸ್ತುನ ಕೊಂಡುಕೊಳ್ತಿರಲ್ಲ, ಹಂಗೆ ಯೇಸು ಸ್ವಾಮಿ ತನ್ನ ಸ್ವಂತ ರಕ್ತದಿಂದ ನಿಮ್ಮನ್ನು ಕೊಂಡುಕೊಂಡಿದ್ದಾನೆ. ಇವಾಗ ಇಲ್ಲಿ ಎಷ್ಟು ಜನರನ್ನ ಕೊಂಡುಕೊಂಡಿದ್ದಾರೆ? ಎಷ್ಟು ಜನರನ್ನ ಕೊಂಡುಕೊಂಡು? ಯಾರೆಲ್ಲ ಹೊಸದಾಗಿ ಹುಟ್ಟಿದಿರ ಅವರಿಗೆ ಅದರ ಅರಿವಾಗಿದೆ. ಯಾರು ಹೊಸದಾಗಿ ಹುಟ್ಟಿಲ್ಲ ಅವರಿಗೆ ಅರಿವಿಲ್ಲ. ಯೇಸು ಸ್ವಾಮಿ ಏನು ಹೇಳಿದ್ರು? ನೀನು ಹೊಸದಾಗಿ ಹುಟ್ಟದ ಹೊರತು ದೇವರ ರಾಜ್ಯವನ್ನ ಕಾಣಲ್ಲ. ಇವಾಗ ಇಲ್ಲಿ ಪವಿತ್ರಾತ್ಮನು ಪೌಲನ ಮುಖಾಂತರ ಇಲ್ಲಿ ಹೇಳ್ತಾ ಇದ್ದಾರೆ, ನೋಡಿ ನೀವೆಲ್ಲರೂ, ಅಂದ್ರೆ ನೀವು ಮಾತ್ರ ಅಲ್ಲ, ಎಲ್ಲರೂ ಸಭೆ, ಈ ನೀವು ನೋಡ್ಕೊಂತ ಇರೋ ಸಭೆ ಇದೆಯಲ್ಲ, ಅಲ್ಲಿ ಎಫೆಸಿಯದಲ್ಲಿ ಮಾತಾಡ್ತಾ ಇದ್ರು, ಆ ಸಭೆಯನ್ನ ನೀವು ಎಚ್ಚರಿಕೆಯಿಂದ, 29ನೇ ವಚನ, ಹಿಂದಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರ್ರಿ. ಯಾಕೆಂದ್ರೆ ತೋಳಗಳು ಬಂದು ಅದನ್ನ ನಾಶ ಮಾಡೋ ಸಾಧ್ಯತೆ ಇದೆ. ಈ ಒಂದು ಸಭೆ ಇದೆಯಲ್ಲ, ಅದು ನೀವು ಹೆಂಗ್ ನೋಡ್ಬೇಕು ಅಂದ್ರೆ, ಇದು ಯೇಸು ತನ್ನ ರಕ್ತದಿಂದ ಸಂಪಾದಿಸಿಕೊಂಡಿದ್ದು, ಯೇಸು ತನ್ನ ರಕ್ತದಿಂದ ಕೊಂಡುಕೊಂಡಿದ್ದು, ಯೇಸು ತನ್ನ ರಕ್ತದಿಂದ ಸೈತಾನನ ಕೈಯಿಂದ ಬಿಡಿಸ್ಕೊಂಡಿದ್ದು. ಈ ಲೋಕದ ಒಂದು ಕತ್ತಲೆಯಿಂದ ಯೇಸು ಸ್ವಾಮಿ ತನ್ನ ರಕ್ತ ಕೊಟ್ಟು ಕೊಂಡಿಸ್ಕೊಂಡು. ನಾವು ಹಂಗ್ ನೋಡ್ಬೇಕು. ಹಂಗ್ ಕಾಣಿಸ್ತಾ ಇದೆಯಾ ನಮ್ಗೆ? ಹಂಗ್ ಕಾಣಿಸ್ತಾ ಇಲ್ಲ ಅಂದ್ರೆ ಪ್ರಶ್ನೆ ಕೇಳ್ಕೊಳ್ಬೇಕು, ನಾನು ಹೊಸದಾಗಿ ಹುಟ್ಟಿದಿನ ಇಲ್ವಾ? ಯಾಕೆಂದ್ರೆ ಯೇಸು ಸ್ವಾಮಿ ತನ್ನ ರಕ್ತವನ್ನ ಕೊಟ್ಟು ನಮ್ಮನ್ನ ಕೊಂಡ್ಕೊಂಡಿದ್ರೆ, ಒಂದು ಅವ್ರಿಗೆ ನಾವು ಬಹಳ ಮುಖ್ಯ, ಅಮೂಲ್ಯ. ಎರಡನೇದು ನಮ್ಮ ಮೇಲೆ ಜವಾಬ್ದಾರಿ ಇದೆ. ಅವರು ರಕ್ತ ಕೊಟ್ಟು ಕೊಂಡ್ಕೊಂಡ್ಮೇಲೆ ಸುಮ್ಮನೆ ಕೊಂಡ್ಕೊಂಡ್ರೆ ಅವರು ಏನೋ ಉದ್ದೇಶ ಇದೆ ಅಲ್ವಾ? ನಾವು ಹೊಸದಾಗಿ ಹುಟ್ಟಿದ್ರೆ ಅದರ ಅರ್ಥ ಅವರು ನಮ್ಮನ್ನ ಕೊಂಡ್ಕೊಂಡಿದ್ದಾರೆ. ಮೊದಲನೇದಾಗಿ ನಡೆದಿದ್ದೇನು? ಅವರು ರಕ್ತ ಸುರಿಸಿದಾಗ ನಡೆದಿದ್ದೇನು? ಏನಕ್ಕಾಗಿ ಯೇಸು ಸ್ವಾಮಿ ರಕ್ತ ಸುರಿಸಿದ್ರು? ರಕ್ತ ಸುರಿಸಿದ ಕಾರಣ ಏನಂದ್ರೆ, ನಮ್ಮ ಮನಸ್ಸಾಕ್ಷಿಗಳು ಕೆಟ್ಟೋಗ್ಬಿಟ್ಟಿದ್ವು.
ನಮ್ಮ ಮನಸ್ಸಾಕ್ಷಿ ಕೆಟ್ಟೋಗ್ಬಿಟ್ಟು. ಅದಕ್ಕೆ ಒಂದೊಂದು ವಚನ ನೋಡೋಣ. ಲೂಕ 11, ಲೂಕ 11ರಲ್ಲಿ ಯೇಸು ಸ್ವಾಮಿ ಒಂದು ಮಾತ್ರ 11:34 ನಿನ್ನ ಕಣ್ಣು ದೇಹಕ್ಕೆ ದೀಪವಾಗಿದೆ. ನಿನ್ನ ಕಣ್ಣು ನೆಟ್ಟಗಿರುವಾಗ ಅದರಂತೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ಅದು ಕೆಟ್ಟದ್ದಾಗಿರುವಾಗ ಅದರಂತೆ ನಿನ್ನ ದೇಹವು ಕತ್ತಲಾಗಿರುವುದು. ಆದುದರಿಂದ ನಿನ್ನೊಳಗಿರುವ ಬೆಳಕೇ ಆಗದೆಯೋ ಏನೋ ನೋಡು. ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ನಮ್ಮ ಮನಸಾಕ್ಷಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೋಡಿ, ನಮ್ಮ ಮನಸ್ಸಾಕ್ಷಿ ಹೇಗೆ ಶುದ್ಧವಾಯ್ತು? ಯೇಸು ಸ್ವಾಮಿ ಕೇಳಿದ್ವು ನಾವು. ಏನು ಹೇಳಿದ್ರು? ಹೊಸದಾಗಿ ಹುಟ್ಟದ ಹೊರತು ನೀವು ದೇವರ ರಾಜ್ಯ ಅಂದ್ರೆ ದೇವರು ಕಾಣಿಸಲ್ಲ ನಿಮ್ಗೆ. ದೇವ್ರ ರಾಜ್ಯ ಏನು ಕಾಣಿಸಲ್ಲ. ಇವಾಗ ದೇವ್ರ ರಾಜ್ಯ ಕಾಣಿಸ್ಬೇಕು ಅಂದ್ರೆ ಯೇಸು ಸ್ವಾಮಿ ಏನ್ ಮಾಡಿದ್ರು? ತನ್ನ ರಕ್ತವನ್ನ ಸುರಿಸಿದ್ರು. ಅವ್ರ ರಕ್ತವನ್ನ ಸುರಿಸಿದಾಗ ಏನಾಯ್ತು? ನಮಗೆ ನಮ್ಮ ಮನಸ್ಸಾಕ್ಷಿ ಶುದ್ಧವಾಯಿತು. ನಮ್ಮ ಹಳೆಯ ಪಾಪಗಳನ್ನೆಲ್ಲ ತೊಳೆಯಲ್ಪಟ್ಟು. ಯಾಕೆ? ನಮಗೆ ಅರಿವಾಯ್ತು ನಾವು ಪಾಪಿಗಳು. ಸ್ವಾಮಿ, ನನ್ನ ಪಾಪದಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದೀನಿ. ಅದರಿಂದ ಏನಾಗಿದೆ? ನನ್ನ ಮನಸ್ಸಾಕ್ಷಿ ಮುಚ್ಚೋಗ್ಬಿಟ್ಟಿದೆ. ನನ್ನ ಕಣ್ಣು ಮುಚ್ಚೋಗಿದೆ. ಇಲ್ಲಿ ಕಣ್ಣಿಗೆ ಸಮಾನ ಮಾಡ್ತಾ ಇದ್ದಾರೆ. ನಿನ್ನ ಕಣ್ಣುಗಳು ನೆಟ್ಟಗಿರುವಾಗ ಮನಸ್ಸಾಕ್ಷಿ ಅಂದ್ರೆ ಕಣ್ಣು. ನಿಮ್ಮ ಮನಸ್ಸಾಕ್ಷಿ ಇವಾಗ ಈ ಲೋಕದಲ್ಲೇ ನೋಡಿ, 99% ಜನ ಈ ಲೋಕದಲ್ಲಿ ಇದ್ದಾರೆ. ಯಾಕೆ ಅವರು ರಕ್ಷಣೆಗೆ ಬಂದಿಲ್ಲ? ಕ್ರಿಸ್ತನ್ ಬಳಿಗೆ ಬಂದಿಲ್ಲ? ಯಾಕೆ ಮಕ್ಕಳು? ಯಾಕೆ ಅಂದ್ರೆ ಅವ್ರ ಮನಸ್ಸಾಕ್ಷಿನಲ್ಲಿ ದೇವರು, ಮನಸ್ಸಾಕ್ಷಿ ಮಂದವಾಗಿರೋದು, ಮನಸ್ಸಾಕ್ಷಿ ಕುರುಡಾಗಿರೋದ್ರಿಂದ ಅವ್ರಿಗೆ ದೇವ್ರು ಕಾಣಿಸ್ತಾ ಇಲ್ಲ. ದೇವರೇ ಕಾಣಿಸ್ತಾ ಇಲ್ಲ. ಅವರು ದೇವ್ರ ರಾಜ್ಯ ಇದೆ, ದೇವ್ರು ಇದ್ದಾರೆ ಅಂತನೂ ಅವ್ರಿಗೆ ಗೊತ್ತೇ ಇಲ್ಲ. ಸುಮ್ಮನೆ ಧರ್ಮಗಳಿದೆ, ಬಹಳಷ್ಟು ಧರ್ಮಗಳಿದೆ, ಆದ್ರೆ ದೇವ್ರು ಕಾಣಿಸ್ತಾ ಇಲ್ಲ. ಇವಾಗ ನಿಮಗೆ ಯಾಕೆ ದೇವ್ರು ಕಾಣಿಸುತ್ತೆ? ಯಾಕೆ ಅಂದ್ರೆ ಯೇಸು ಸ್ವಾಮಿ ತನ್ನ ರಕ್ತದಿಂದ ನಿಮ್ಮ ಮನಸ್ಸಾಕ್ಷಿಯನ್ನ ಶುದ್ಧ ಮಾಡಿದ್ದಾರೆ. ನೋಡಿ, ಈ ನಿಮ್ಮ ಮನಸ್ಸಾಕ್ಷಿ ಶುದ್ಧ ಆಗಕ್ಕೆ ದೇವರು ಕೊಟ್ಟಿದ್ದ ಬೆಲೆ ಏನು? ತನ್ನ ಸ್ವಂತ ರಕ್ತ. ಯೇಸು ಸ್ವಾಮಿ ತನ್ನ ಸ್ವಂತ ರಕ್ತ ಸುರಿಸಿದ್ರಿಂದ ನಿಮ್ಮ ಮನಸ್ಸಾಕ್ಷಿಗಳು ತೊಳೆಯಲ್ಪಡ್ತು, ನಿಮ್ಮ ಕಣ್ಣುಗಳು ತೊಳೆಯಲ್ಪಡ್ತು. ನೋಡಿ, ಅದು ಬಹಳ. ಇವಾಗ ನಿಮ್ ಕಣ್ಣು ಕಾಣಿಸ್ತಾ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಎಲ್ಲ ಕೆಲಸ ಮಾಡಿ ಮನೆಯಲ್ಲಿ, ಅವಾಗ ಗೊತ್ತಾಗ್ಬಿಡುತ್ತೆ ಕಣ್ಣು ಅಂದ್ರೆ ಎಷ್ಟು ಮುಖ್ಯ ಅಂತ. ಒಂದು ಅರ್ಧ ದಿವಸ ಕಣ್ಣು ಮುಚ್ಕೊಂಡಿದ್ಬಿಡಿ, ಅವಾಗ ಗೊತ್ತಾಗುತ್ತೆ. ಎಲ್ಲ ಕೆಲಸ ಮಾಡೋ ಪ್ರಯತ್ನ ಮಾಡಿ, ಅವಾಗ ಗೊತ್ತಾಗುತ್ತೆ ಕಣ್ಣಿನ ಮಹತ್ವ, ಕಣ್ಣು ಎಷ್ಟು ಮುಖ್ಯ ಅಂತ. ನನಗೊಂದ್ಸಲ ಹಂಗೆ, ನಾನು ಅವಾಗ ಒಂದು 25 ವರ್ಷದ ಮೊದಲಿರ್ಬೇಕು, ನಾನು ಸಂಡೇ ಸ್ಕೂಲ್ ತಗೊಳ್ತಾ ಇದ್ದೆ. ಅಲ್ಲಿ ಬೆಂಗಳೂರಿನಲ್ಲಿ ಒಂದು ಸಂಡೇ ಸ್ಕೂಲ್ ಟೀಚರ್ಸ್ಗೆ ಅಂತ ಯಾವುದೋ ಒಂದು ಪ್ರೋಗ್ರಾಮ್ ಇಟ್ಟಿದ್ರು, ಒಂದು ಟೀಚಿಂಗ್ ಸೆಷನ್. ಎಲ್ಲ ಬೇರೆ ಚರ್ಚಿಂದ ಆರ್ಗನೈಸ್ ಮಾಡಿದ್ರು. ನಾವು CFC ನಲ್ಲಿ ಕೆಲವು ಸಂಡೇ ಸ್ಕೂಲ್ ಟೀಚರ್ಸ್ ಎಲ್ಲ ಹೋಗಿದ್ದರು. ಅಲ್ಲಿ ಹೋದಾಗ ಅಲ್ಲಿ ಅವ್ರು ಮುಂದೆ ಟೀಚ್ ಮಾಡ್ತಾ ಇದ್ರು, ಯಾವುದೋ ಸ್ಕೂಲಲ್ಲಿ ಕಂಡಕ್ಟ್ ಮಾಡಿದ್ರು. ನಾನು ಬ್ರದರ್ಸ್ ಎಲ್ಲ ಕುಂತ್ಕೊಂಡಿದ್ದು, ಸಿಸ್ಟರ್ಸ್ ಇದ್ರು, ನೋಡ್ತಾ ಇದ್ದು. ನಾನು ಒಬ್ಬ ಬ್ರದರ್ಗೆ ಪಕ್ಕದಲ್ಲಿ ಹೇಳಿದೆ, ಏನದೆಲ್ಲ ಪ್ರೊಜೆಕ್ಷನ್ ಮಾಡ್ತಾ ಇದಾರಲ್ಲ, ಅದು ಸ್ವಲ್ಪ ದೊಡ್ಡದ್ ಮಾಡಿದ್ರೆ ಚೆನ್ನಾಗಿತ್ತಲ್ಲ, ಏನು ಕಾಣಿಸೋದೇ ಇಲ್ಲ ಸರಿಯಾಗಿ. ಅವನು ಹೌದಾ ಅಂದ. ಮತ್ತೆ ಇನ್ನೊಂದು, ಏನಿದು ಸ್ವಲ್ಪ ದೊಡ್ಡದ್ ಮಾಡಿದ್ರೆ ಚೆನ್ನಾಗಿತ್ತು, ನಮ್ಗೆ ಓದಕ್ ಆಗ್ತಾ ಇಲ್ವಲ್ಲ, ದೂರ ಇದೆ, ಸಣ್ಣ ಸಣ್ಣದ ಅಕ್ಷರ ಅಂತ. ನಿಜವಾಗ್ಲೂ ನಾ ಅಂದ. ಯಾಕಂದ್ರೆ ಅವನು ಕನ್ನಡಕ ಆಗ್ತಾ ಇದ್ದ, ನಾನು ಕನ್ನಡಕ ಆಗ್ತಾ ಇದ್ದೆ. ಆಮೇಲೆ ಅವನು ಹೇಳಿದ, ನನಗೆ ಕ್ಲಿಯರ್ ಆಗಿದೆ ಅದು ಅಂದ. ನಾನು ಹೇಳಿ, ನಿಜವಾಗ್ಲೂ ನಾ? ಅಯ್ಯೋ, ನಾನು ಅನ್ಕೊಂಡೆ ಯಾರಿಗೂ ಕಾಣಿಸ್ತಾ ಇಲ್ಲ ಅಂತ. ನಾನು ಹೇಳ್ದ, ಏನ್ ಮಾಡೋಣ ಅಂತ ಅಂದ್ಬಿಟ್ಟು ಅವನೇ ಕರ್ಕೊಂಡು ಹೋಗ್ಬಿಟ್ಟ. ಅಲ್ಲಿ ಸೆಷನ್ ಆದ್ಮೇಲೆ ನನಗೆ ಒಂದು ಕಣ್ಣು ಪರೀಕ್ಷೆ ಮಾಡೋ ಸ್ಪೆಕ್ಸ್ ಅಂಗಡಿಗೆ ಕರ್ಕೊಂಡು ಹೋಗ್ಬಿಟ್ಟೆ. ಅಲ್ಲಿ ಹೋಗಿ ಚೆಕ್ ಮಾಡಿಸಿದ ಮೇಲೆ ನನ್ನ ಕಣ್ಣಲ್ಲಿ ದೃಷ್ಟಿ ಕಡಿಮೆ ಇದೆ ಅಂತ ಗೊತ್ತೆ. ಆಮೇಲೆ ಅವರು ಸಜೆಸ್ಟ್ ಮಾಡಿದ್ರು ಸ್ಪೆಕ್ಸ್ಗೆ. ಸ್ಪೆಕ್ಸ್ ಹಾಕದ ದಿವಸ ನನಗೆ ಚೆನ್ನಾಗಿ ನೆನಪಿದೆ. ಇವತ್ತು ಏನೋ ಒಂದು ಹೊಸ ಕಣ್ಣು ಬಂದಂಗೆ ಆಗ್ಬಿಟ್ಟು, ಅಯ್ಯೋ ನಾನು ಇದೆಲ್ಲ ಕಾಣಿಸಲ್ಲ, ಇದು ಹಿಂಗೆ ಇದೆ, ಮಂದವಾಗೇ ಇದೆ, ಹಾಗೆ ಅನ್ಕೊಂಡಿದ್ದೆ ನಾನು.
ನನಗೆ ದೃಷ್ಟಿ ಕಡಿಮೆ ಆಗಿದೆ ಅಂತ ಗೊತ್ತೇ ಇಲ್ಲ. ನಾನು ಸ್ಪೆಕ್ಸ್ ಹಾಕಿದಾಗ ಒಂಥರ ಹೊಸ ಕಣ್ಣುಗಳು ಸಿಕ್ದಂಗೆ ಆಯ್ತು. ನಾನು ಅಲ್ಲಿವರೆಗೂ ನನ್ನ ಕಣ್ಣು ಸರಿಯಾಗಿದೆ, ಇದೇ ಸರಿ ಇಲ್ಲ ಅನ್ಕೊಂತಾ ಇದ್ದೆ. ಇಲ್ಲ ಹಾಗೇ ಇರೋದು ಎಲ್ಲರಿಗೂ ಅನ್ಕೊಂಡಿದ್ದೆ. ಬಟ್ ಆವಾಗಲೇ ಗೊತ್ತಾಯ್ತು ನನಗೆ. ನೋಡಿ, ಮನಸ್ಸಾಕ್ಷಿ ನಮ್ಮ ಕಣ್ಣು. ಆ ಮನಸ್ಸಾಕ್ಷಿನ ಶುದ್ಧಪಡಿಸ್ಲಿಕ್ಕೆ ಯೇಸು ಸ್ವಾಮಿ ತನ್ನ ರಕ್ತವನ್ನ ಸುರಿಸಿದ್ದಾರೆ. ನಿಮ್ ಮನಸ್ಸಾಕ್ಷಿ ಶುದ್ಧಿ ಆದಾಗ, ಅಂದ್ರೆ ನೀವು ಪಾಪಿ ಅಂತ ಅರಿವಾಗಿ ಅದನ್ನ ದೇವ್ರ ಮುಂದೆ ಒಪ್ಕೊಂಡು ಮಾನಸಾಂತರ ಪಟ್ಟು, ಯೇಸು ಸ್ವಾಮಿ ನನಗೋಸ್ಕರ ರಕ್ತ ಸುರಿಸಿದ್ದಾರೆ, ನರಕ ಯಾತನೆಯನ್ನ ಅನುಭವಿಸಿದ್ದಾರೆ ಅಂತ ನೀವು ನಂಬಿದಾಗ ನಿಮಗೆ ದೇವರು ಆ ಒಂದು ದೃಢತೆಯನ್ನ ಕೊಟ್ರು. ಏನು? ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಎಲ್ಲ ಪಾಪ ಕ್ಷಮಿಸಲ್ಪಟ್ಟಿದೆ, ನಿಮ್ಮ ಮನಸ್ಸಾಕ್ಷಿ ಶುದ್ಧವಾಗಿದೆ ಅಂದಾಗ್ಲೇನೆ ನಿಮ್ಗೆ ಕಣ್ಣು ಕಾಣಿಸಿದ್ದು, ಅಂದ್ರೆ ದೇವ್ರು ಕಾಣಿಸಿದ್ದು. ಅವಾಗ್ಲೇ ದೇವ್ರು ಕಾಣಿಸಿದ್ ನಿಮ್ಗೆ. ಇಲ್ಲಿ ಯಾರೆಲ್ಲ ಹೊಸದಾಗಿ ಹುಟ್ಟಿಲ್ಲ ಅವರಿಗೆ ದೇವ್ರು ಕಾಣಿಸ್ತಾ ಇಲ್ಲ, ದೇವರ ರಾಜ್ಯನೂ ಕಾಣಿಸ್ತಾ ಇಲ್ಲ. ಅಂದ್ರೆ ಈ ಧರ್ಮ ಕಾಣಿಸ್ತಾ ಇದೆ. ಎಲ್ಲ ಹೋಗ್ತಾರೆ ಚರ್ಚ್ಗೆ, ನಾನು ಹೋಗ್ತೀನಿ. ಎಲ್ಲ ಬೈಬಲ್ ಓದ್ತಾರೆ, ನಾನು ಓದ್ತೀನಿ. ಅಪ್ಪ ಅಮ್ಮ ಹೇಳ್ತಾರೆ, ಅದಕ್ಕೆ ನಾನು ಬೈಬಲ್ ಓದ್ತೀನಿ, ಪ್ರೇಯರ್ ಮಾಡ್ತೀನಿ. ಎಲ್ಲ ಮಾಡ್ಬೋದು, ಅದೆಲ್ಲ ಒಂಥರ ಧರ್ಮ, ಅದು ಅಷ್ಟೇ. ನಿಮಗ್ ನಿಜವಾಗ್ಲೂ ದೇವರ ಮುಂದೆ ಕಾಣಿಸ್ತಾ ಇದೆಯಾ? ದೇವರ ರಹಸ್ಯಗಳು ಗೊತ್ತಾಗ್ತಾ ಇದೆಯಾ? ಏನು ವಾಕ್ಯ ಓದ್ದೋ ನಾವು? ಕೀರ್ತನೆ 25ರಲ್ಲಿ ಯಾರಿಗೆ ದೇವರಿಗೆ ಭಯ ಪಡ್ತಾರೆ ಅವರಿಗೆ ಕರ್ತನ ರಹಸ್ಯಗಳನ್ನ ದೇವರು ಅರಿವು ಮಾಡ್ತಾರೆ. ಇವಾಗ ಯಾರಿಗೆ ದೇವರ ರಾಜ್ಯ ಕಾಣ್ತಾ ಇದೆ, ದೇವರು ಕಾಣಿಸ್ತಾ ಇದ್ದಾರೆ, ಅವಾಗ ಏನಾಗುತ್ತೆ? ದೇವರ ಭಯ ಬರುತ್ತೆ. ಎಷ್ಟು ಜನಕ್ಕೆ ದೇವರ ಭಯ ಇದೆ? ಅವ್ರಿಗೆಲ್ಲ ಕರ್ತನ ದೇವರ ರಹಸ್ಯಗಳು ಗೊತ್ತಾಗ್ತಾ ಇದೆ. ಇವಾಗ ಬ್ರಜಾಕ್ ಹೆಂಗ್ ಗೊತ್ತಾಯ್ತು ದೇವ್ರ ರಹಸ್ಯಗಳು? ಅವ್ರ ದೇವ್ರ ರಹಸ್ಯ ಗೊತ್ತಾದಂಗೆ ಅವ್ರ ಜೀವಿತ ಚೇಂಜ್ ಆಯ್ತು. ಹೇಗಾಯ್ತು? ಯಾಕೆಂದ್ರೆ ಮನಸ್ಸಾಕ್ಷಿ ಶುದ್ಧವಾಗಿದ್ದಕ್ಕೆ ಅವ್ರಿಗೆ ದೇವ್ರು ಕಾಣಿಸ್ತು. ದೇವ್ರು ಕಾಣಿಸಿದ್ದಕ್ಕೆ ದೇವ್ರ ಭಯ ಬಂತು. ದೇವ್ರ ಭಯ ಇದ್ದಿದ್ದಕ್ಕೆ ದೇವರು ತನ್ನ ರಹಸ್ಯಗಳನ್ನ ತೋರ್ಸಿದ್ರು ಅಲ್ವಾ? ಇವತ್ತು ಕೂಡ ಇಲ್ಲೆಲ್ಲ ಕುಳಿತಿರೋರೆಲ್ಲರೂ ಒಂದೇ ಸಮ ಇದ್ದೀರಾ ಆತ್ಮಿಕವಾಗಿ? ಇಲ್ಲ. ನೋಡಿ, ಹೊಸದಾಗಿ ಹುಟ್ಟಿದ ತಕ್ಷಣ ನಮ್ಗೆ ದೇವರು ನಮ್ಮ ಮನಸಾಕ್ಷಿಯನ್ನ ಶುದ್ಧಪಡಿಸಿ ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದ್ರು. ನೋಡಿ, ಪೌಲ ಅದಕ್ಕೆ ಪ್ರಾರ್ಥನೆ ಮಾಡ್ತಾನೆ ಎಫೆಸಿಯ 1:18ರಲ್ಲಿ, ಮನೋನೇತ್ರಗಳು, ಆತ್ಮೀಕ ಕಣ್ಣುಗಳು ತೆರೆಯಲ್ಪಡ್ಲಿ, ಯಾಕೆಂದ್ರೆ ನಿಮ್ಗೆ ಕಾಣಿಸ್ತಾ ಇಲ್ಲ. ನಾನು ಹೊಸದಾಗಿ ಹುಟ್ಟಿದ್ನಲ್ಲ, ಅವಾಗ ಕಾಣಿಸ್ತಾ ಇತ್ತು. ನೀವು ಹೊಸದಾಗಿ ಹುಟ್ಟಿದಾಗ ದೇವರ ರಾಜ್ಯ, ದೇವರು ಕಾಣಿಸಿದ್ರು. ಆಮೇಲೆ ಯಾಕೆ ಕಾಣಿಸ್ತಾ ಇಲ್ಲ? ಇವಾಗ ಬ್ರದರ್ ಹೇಳ್ತಾ ಇದ್ರು, ಯಾಕೆ ಕಷ್ಟ, ಲೋಕದ ಕಷ್ಟಗಳು ಜಾಸ್ತಿ ಕಾಣಿಸ್ತಾ ಇದೆ, ಜೀವಿತ ಕಷ್ಟ ಅನ್ನಿಸ್ತಾ ಇದೆ, ಜನ ಕಾಣಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಒಂದ್ ಮಾತು ಹೇಳಿದ್ರು ಮತ್ತೆ 5ರಲ್ಲಿ, ಯಾರು ಭಾಗ್ಯವಂತರು ಅಂದ್ರೆ ಯಾರು ಹೃದಯದಲ್ಲಿ ಶುದ್ಧವಾಗಿರೋರು. ಹೃದಯದಲ್ಲಿ ಶುದ್ಧತೆ ಇದ್ರೆ ಏನ್ ಕಾಣಿಸುತ್ತೆ? ಮತ್ತೆ 5:8 ದೇವ್ರು ಕಾಣಿಸ್ತಾರೆ. ಹಾಗಿದ್ರೆ ಯಾಕೆ ದೇವ್ರು ಕಾಣಿಸ್ತಾ ಇಲ್ಲ? ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಪರಿಸ್ಥಿತಿ, ನನ್ನ ಸಮಸ್ಯೆ, ಅದು ಇದು, ಹಣ ಬಹಳ ಚೆನ್ನಾಗಿ ಕಾಣುತ್ತೆ. ಅಂದ್ರೆ ಹಣ ನೋಡಿದ್ರೆ ಖುಷಿ ಆಗುತ್ತೆ, ಹಣ ಬೇಕು ಅನ್ಸುತ್ತೆ. ಅಂದ್ರೆ ನಾನು ಹೇಳ್ತಾ ಇರೋದು ಹಣ ಉಪಯೋಗಿಸ್ಬಾರ್ದು ಅಂತಲ್ಲ. ನಮಗ್ ಚಪ್ಪಲಿನೂ ಬೇಕು, ಚಪ್ಪಲಿ ನಡಿದೆ ಹೋದ್ರೆ ಮುಳ್ಳು ಚುಚ್ಕೊಂಡು ಗಾಯ ಆಗುತ್ತೆ. ಚಪ್ಪಲಿಗೂ ಹಣಕ್ಕೂ ಏನು ವ್ಯತ್ಯಾಸ ಇಲ್ಲ. ಅದು ಬೇಕು, ಇದು ಬೇಕು, ಉಪಯೋಗಕ್ಕೆ ಅಷ್ಟೇ. ಅದನ್ನ ತಲೆ ಮೇಲೆ ಇಟ್ಕೊಳಕ್ಕಲ್ಲ. ಯಾರು ಚಪ್ಪಲಿ ತಲೆ ಮೇಲೆ ಇಟ್ಕೊಳ್ಳೋದು. ಆದ್ರೆ ಏನಾಗಿದೆ ಮೂರ್ಖತನ ಲೋಕದಲ್ಲಿ? ಏನಾಗಿದೆ ಅಂದ್ರೆ ದೇವ್ರು ಕಾಣಿಸಲ್ಲ, ಮನಸ್ಸಾಕ್ಷಿ ಮಂದವಾಗಿದೆ, ಚಪ್ಪಲಿನ ತಲೆ ಮೇಲೆ ಇಟ್ಕೊಂಡು ನಡೀತಾರೆ. ಹಂಗೆ ಇದನ್ನ ಹಣನ ದೇವ್ರು ಮಾಡ್ಕೊಂಡ್ಬಿಡ್ತಾರೆ. ಯಾಕೆ ಇದು ಲೋಕ ಬಹಳ ಮುಖ್ಯವಾಗಿ ಕಾಣಿಸ್ತಾ ಇದೆ? ಯಾಕೆ ದೇವ್ರು ಕಾಣಿಸ್ತಾ ಇಲ್ಲ? ಇವಾಗ ಗೊತ್ತಾಯ್ತಾ? ಯಾವಾಗ ನಿಮ್ಗೆ ಸಮಸ್ಯೆ ಬಹಳ ದೊಡ್ಡದಾಗಿ ಕಾಣಿಸುತ್ತೆ? ಯಾವಾಗ ನಮ್ಮ ಹೃದಯ ಅಶುದ್ಧವಾಗುತ್ತೆ, ಆವಾಗ ನಮ್ಗೆ ಲೋಕ ಸಮಸ್ಯೆ ಇದೆಲ್ಲ ದೊಡ್ಡದಾಗಿ ಕಾಣುತ್ತೆ. ಇವಾಗ ಏನ್ ಹೇಳ್ತಾ ಇದ್ದೀನಿ ನಾನು? ನೋಡಿ, ಇಲ್ಲಿ ನಮ್ದು ಕ್ರಿಶ್ಚಿಯನ್ ಫೆಲೋಶಿಪ್ ಸಭೆ, ಇನ್ನೊಂದು ಹೆಸರು ಇಡಬಹುದು. ಏನು? ಹುಲ್ಗಿಯಲ್ಲಿ ಮನಸ್ಸಾಕ್ಷಿಗಳನ್ನ ಶುದ್ಧವಾಗಿ ಇಡುವಂತವರ ಸಭೆ ಇಡ್ಬೋದಲ್ಲ?
ಯಾಕೆ ಇಲ್ಲಿ ಎಷ್ಟೊಂದು ಸಭೆಗಳಿದೆಯಲ್ಲ, ಎಷ್ಟೊಂದು ಸಭೆಗಳಿದೆ, ಇದೆ ಅಲ್ವಾ, ಹೊಸಪೇಟೆ, ಟಿ ಬಿ ಡ್ಯಾಮ್, ಇದೆಲ್ಲ ಸಭೆಗಳು. ಮತ್ತೆ ಯಾಕೆ ಈ ಸಭೆ, ಇನ್ನೊಂದು ಸಭೆ, ಯಾಕೆ ನಾವು ಇಲ್ಲಿ ಬರ್ತೀವಿ? ಯಾಕೆ ಅಂದ್ರೆ ಮನಸ್ಸಾಕ್ಷಿಗಳನ್ನು ಶುದ್ಧವಾಗಿ ಇಟ್ಕೊಳಕ್ ಬರ್ತೀವಿ. ಇವಾಗ ನಾನು ಹೇಳಿದೆ, ಯಾರೆಲ್ಲ ಹೊಸದಾಗಿ ಹುಟ್ಟಿಲ್ಲ ಅವ್ರಿಗೆ ದೇವ್ರು ಕಾಣಿಸ್ತಾ ಇಲ್ಲ. ಯಾಕೆ? ಯಾಕೆ? ಮನಸ್ಸಾಕ್ಷಿ ಶುದ್ಧವಾಗಿಲ್ಲ. ಮನಸ್ಸಾಕ್ಷಿ ಶುದ್ಧವಾದ್ರೆ ಅವರು ಹೊಸದಾಗಿ ಹುಟ್ಟಿದ್ದಾರೆ ಅಂತ ಅರ್ಥ. ನಾನು ಬ್ಯಾಪ್ಟಿಸಮ್ ತಗೊಬೇಕು. ಬ್ಯಾಪ್ಟಿಸಮ್ ಅಲ್ಲ, ಬ್ಯಾಪ್ಟಿಸಮ್ ಏನಂದ್ರೆ ನನ್ನ ಮನಸ್ಸಾಕ್ಷಿ ಶುದ್ಧವಾಗಿದೆ, ಇವಾಗ ದೇವ್ರು ಕಾಣಿಸ್ತಾ ಇದ್ದಾರೆ ಅಂತ ನಾವು ಬ್ಯಾಪ್ಟಿಸಮ್ ತಗೊಳ್ಳೋದು. ಮನಸ್ಸಾಕ್ಷಿ ಶುದ್ಧವಾಗಿ ದೇವ್ರು ಕಾಣಿಸ್ತಾ ಇಲ್ಲ ಅಂದ್ರೆ ಬ್ಯಾಪ್ಟಿಸಮ್ ಏನಕ್ಕೆ? ಈಗ ನೀರಿನ ದೀಕ್ಷಾಸ್ಥಾನದಲ್ಲಿ ನಾವು ಏನ್ ಸಾಕ್ಷಿ ಕೊಡ್ತಾ ಇದ್ದೀವಿ? ಇವಾಗ ನಾ ಹಳೆ ಮನುಷ್ಯ ಸತ್ತೋಗ್ಬಿಟ್ಟ, ಕುರುಡನಾಗಿದ್ದವನು ಸತ್ತೋದ, ಅವನ್ನ ಹೂತಾಕ್ಬಿಡ್ತೀವಿ. ಇವಾಗ ಹೊಸ ಮನುಷ್ಯ, ಹಳೆದೆಲ್ಲ ಹೋಯ್ತು, ಹೊಸ ಮನುಷ್ಯ ಯಾರು? ತನ್ನ ಕಣ್ಣು ಶುದ್ಧವಾಗಿ ಇಟ್ಕೊಳ್ಳೋನು, ಅಂದ್ರೆ ತನ್ನ ಮನಸ್ಸಾಕ್ಷಿ ಶುದ್ಧವಾಗಿ ಇಟ್ಕೊಳ್ಳೋನು. ಅವನಿಗೆ ದೇವ್ರು ಕಾಣಿಸ್ತಾ ಇದೆ. ದೇವ್ರು ಕಾಣಿಸ್ತಾ ಇಲ್ಲ ಅಂದ್ರೆ ಅವನು ಕುರುಡ, ಅಂದ್ರೆ ಸತ್ತವನು, ಆತ್ಮಿಕವಾಗಿ ಸತ್ತವನು. ಇವಾಗ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ನೋಡಿ, ನಿನ್ನ ಕಣ್ಣುಗಳು ದೇಹಕ್ಕೆ ದೀಪವಾಗಿದೆ, ನಿನ್ನ ಮನಸ್ಸಾಕ್ಷಿ ನಿನಗೆ ದೀಪವಾಗಿದೆ. ನಿನ್ನ ಮನಸ್ಸಾಕ್ಷಿ ಶುದ್ಧವಾಗಿಲ್ಲ. ನಾನು ಹೇಳ್ತಾ ಇದ್ದೆ, ಹೊಸದಾಗಿ ಯಾರು ಹುಟ್ಟಿಲ್ಲ ಅವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ಲ. ಯಾಕೆ? ಮನಸ್ಸಾಕ್ಷಿ ಶುದ್ಧವಾಗಿಲ್ಲ. ಆದ್ರೆ ಇನ್ನೊಂದು ತರದ ಜನ ಇದ್ದಾರೆ. ಯಾರು? ಅದೇ ಪೌಲ ಹೇಳೋದು, ನಿಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಿಲಿ ಅಂತ ಪ್ರಾರ್ಥನೆ ಮಾಡಿ. ಮನಸ್ಸಾಕ್ಷಿಗಳನ್ನ ಕೆಡಿಸ್ಕೊಂಡಿದ್ದವ್ರಿಗೂ ಇವತ್ತು ದೇವ್ರು ಕಾಣಿಸ್ತಾ ಇಲ್ಲ. ಹೊಸದಾಗಿ ಹುಟ್ಟಿದ್ರೆ ಹೌದು, ಒಂದ್ ದಿವಸ ಹುಟ್ಟಿದ್ರು, ಹೊಸದಾಗಿ ಹುಟ್ಟಿದ್ವಿ, ಬಟ್ ಆದ್ರೆ ಆಮೇಲೆ ಏನಾಯ್ತು? ಆಮೇಲೆ ನಮ್ಮ ಜವಾಬ್ದಾರಿ ನಮ್ಮ ಮನಸ್ಸಾಕ್ಷಿಗಳನ್ನ ಶುದ್ಧವಾಗಿ ಇಟ್ಕೊಳ್ತು ಅಲ್ವಾ? ಯಾಕೆ ಶುದ್ಧವಾಗಿ ಇಟ್ಕೊಂಡಿಲ್ಲ? ಶುದ್ಧವಾಗಿ ಇಟ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ? ನಮ್ಮ ಕಣ್ಣುಗಳು ಕಾಣಿಸಲ್ಲ, ದೇವರ ರಹಸ್ಯಗಳು ಗೊತ್ತಾಗಲ್ಲ. ಅದಕ್ಕಾಗಿ ನಾವು ಹೊಸದಾಗಿ ಹುಟ್ಟೋದು ಮಾತ್ರ ಅಲ್ಲ, ಅದರ ನಂತರ ನಮ್ಮ ಕಣ್ಣುಗಳನ್ನ ಶುದ್ಧವಾಗಿ ಕಾಪಾಡ್ಕೊಳ್ಬೇಕು. ಅದಕ್ಕಾಗಿ ಯೇಸು ಸ್ವಾಮಿ ತನ್ನ ರಕ್ತವನ್ನ ಸುರಿಸಿದ್ದಾರೆ. ಗೊತ್ತಾಯ್ತಲ್ಲ? ಸೊ ಯೇಸು ಸ್ವಾಮಿ ರಕ್ತ ಸುರಿಸಿದ ಕಾರಣ ಏನು? ನಮ್ಮ ಮನಸ್ಸಾಕ್ಷಿಗಳು ಶುದ್ಧವಾಗ್ಲಿ, ನಾವು ದೇವ್ರನ್ನ ನೋಡ್ಬೇಕು. ದೇವ್ರನ್ನ ನೋಡಿದ್ರೇನೆ ನಮ್ಗೆ ದೇವ್ರ ಭಯ ಬರೋದು. ಇವಾಗ ದೇವ್ರೇ ನನಗೆ ದೇವ್ರ ಭಯ ಕೊಡು, ದೇವ್ರ ಭಯ ಕೊಡು. ಕಣ್ಣಿನಲ್ಲಿ ಮೋಹಿಸಬಾರ್ದು, ದೇವ್ರ ಭಯ ಕೊಡು. ಕೋಪ ಮಾಡ್ಕೊಳ್ಬಾರ್ದು, ದೇವ್ರ ಭಯ ಕೊಡು. ಎಲ್ಲಿಂದ ದೇವ್ರ ಭಯ ಬರುತ್ತೆ? ನಮ್ಮ ಮನಸ್ಸಾಕ್ಷಿ ಶುದ್ಧವಾಗಿದ್ರೆ ದೇವ್ರು ಕಾಣಿಸ್ತಾರೆ, ಆವಾಗ ದೇವ್ರ ಭಯ ಬರುತ್ತೆ. ಯೋಸೇಫನಿಗೆ ಯಾಕೆ ಭಯ ಬಂತು ದೇವ್ರ ಮೇಲೆ? ಯೋಬನಿಗೆ ಯಾಕೆ ದೇವ್ರ ಮೇಲೆ ಭಯ ಬಂತು? ಯಾಕೆಂದ್ರೆ ಅವ್ನ ಮನಸ್ಸಾಕ್ಷಿ ಶುದ್ಧವಾಗಿತ್ತು, ಅದಕ್ಕೆ ಕಾಣಿಸ್ತು, ದೇವ್ರು ಕಾಣಿಸಿದ್ರು. ಅವನು ಅದಕ್ಕೆ ಯೋಸೇಫ ಹೇಳ್ತಾನೆ, ದೇವ್ರ ಅದ್ರ ಮುಂದೆ ನಾನು ಹೇಗೆ ಈ ಪಾಪವನ್ನು ಮಾಡ್ಲಿ? ಅವಾಗ ಹೆಂಗೆ ದೇವ್ರು ಕಾಣಿಸ್ತು? ಆದ್ರೆ ಅಲ್ಲಿದ್ದವ್ರು ಯಾರಿಗೂ ಕಾಣಿಸಿಲ್ಲ ಅಲ್ವಾ? ಯಾರಿಗೂ ಕಾಣಿಸಿಲ್ಲ. ಯಾಕೆ ದಾನಿಯೇಲನಿಗೆ ಯಾಕೆ ಕಾಣಿಸ್ತಿದ್ರು ದೇವ್ರು? ಬೇರೆ ಅವನ ಸುತ್ತ ಇರೋರ್ಗೆ ಎಷ್ಟೋ ಜನ ಕಾಣಿಸಿಲ್ವಲ್ಲ? ಇವತ್ತು ನಿಮಗೆ ದೇವ್ರು ಕಾಣಿಸ್ತಾ ಇದಾರೆ? ದೇವ್ರ ರಾಜ್ಯ ಕಾಣಿಸ್ತಾ ಇದೆಯಾ? ಇವರೆಲ್ಲ ಬಹಳ ಅಮೂಲ್ಯರು ಅಂತ ಅನಿಸ್ತಾ ಇದೆಯಾ ನಿಮ್ಗೆ? ಇಲ್ಲೆಲ್ಲ ಮನಸ್ಸಾಕ್ಷಿ ಶುದ್ಧಪಡಿಸ್ಕೊಂಡು ಬಂದಿರೋರು, ಮನಸ್ಸಾಕ್ಷಿನ ಕಾಪಾಡ್ಕೊಳ್ಳೋರು ಯಾರು ಗೊತ್ತಾ? ಇದು ನಿಮ್ಮ ಮಧ್ಯದಲ್ಲಿ ಮನಸ್ಸಾಕ್ಷಿ ಶುದ್ಧವಾಗಿ ಇಟ್ಕೊಳ್ಳೋರು, ಕಾಪಾಡ್ಕೊಳ್ಳೋರು. ನೋಡಿ, ಪೌಲ ಒಂದು ಮಾತು, 2 ಕೊರಿಂಥ 5ನೇ ಅಧ್ಯಾಯ 16ನೇ ವಚನ. ಹೀಗಿರಲಾಗಿ 2 ಕೊರಿಂಥ 5:16, ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನೂ ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ. ಇಲ್ಲಿ ಏನ್ ನೀವೆಲ್ಲ ಫ್ರೆಂಡ್ಸ್ ಇಟ್ಕೊಂಡಿದ್ದೀರಾ? ಫ್ರೆಂಡ್ಸ್ ಇಲ್ಲ. ಪೌಲ ಹೇಳ್ತಾರೆ, ನಾವು ಶರೀರ ಸಂಬಂಧವಾಗಿ ತಿಳ್ಕೊಂಡವ್ರಲ್ಲ. ಇಲ್ಲಿ ಇವಾಗ ಯಾರು ದೇವ್ರನ್ನ ನೋಡ್ತಾರೆ ಅವರು ನನಗೆ ಅಣ್ಣ, ತಮ್ಮ, ಅಕ್ಕ, ತಂಗಿ. ಯಾರು ದೇವ್ರನ್ನ ನೋಡ್ತಾ ಇಲ್ಲ, ದೇವ್ರಿಗೆ ಭಯ ಇಲ್ಲ, ದೇವ್ರ ಮುಂದೆ ಜೀವಿಸ್ತಾ ಇಲ್ಲ, ದೀನತೆ ಇಲ್ಲ, ಅವ್ರ ಮೇಲೆ ಕೃಪೆ ಇಲ್ಲ, ಅವರು ನನ್ಗೆ ಅಣ್ಣ ತಮ್ಮ ಅಲ್ಲ. ಇಲ್ಲಿ ನಾವು ಇಲ್ಲಿ ಒಂದು ಏನಂತ ಹೇಳ್ತಾರೆ, ಸಂಘ ಅಥವಾ ಕ್ಲಬ್, ಏನೋ ಒಂದು ಸೊಸೈಟಿ ಕಟ್ಟಕ್ ಬಂದಿಲ್ಲ. ಇಲ್ಲಿ ಯಾವುದೋ ಒಂದು ಸಂಘ ಕಟ್ಕೊಳಕ್ ಬಂದಿಲ್ಲ. ಇಲ್ಲಿ ಬಂದಿರೋದು ಏನಂದ್ರೆ, ದೇವರ ಭಯದಲ್ಲಿ ಜೀವಿಸಿ ದೇವರ ಅನ್ಯೋನ್ಯತೆಯಲ್ಲಿ ಇರುವಂತವ್ರಿಗೆ ಮಾತ್ರ ಈ ಜಾಗ. ಆ ಥರ ಯಾರಿಗಾದ್ರೂ ಆ ಒಂದು ಆಸಕ್ತಿ ಇಲ್ಲ ಅಂದ್ರೆ ಅಂಥವ್ರು ಬರೋ ಅವಶ್ಯಕತೆ ಇಲ್ಲ ಇಲ್ಲಿ. ಇವಾಗ
ಹೆಂಡತಿ ಜೊತೆ ಜಗಳ ಮಾಡಿಕೊಂಡು ಸರಿ ಮಾಡ್ಕೊಳಕ್ ಸಿದ್ಧವಿಲ್ಲ. ಅವಾಗ ಅದರ ಅರ್ಥ ಏನು? ಕುರುಡರಾಗ್ಬಿಟ್ಟಿದ್ದಾರೆ. ಕುರುಡ್ರಿಗೆ ಇಲ್ಲಿ ಜಾಗ ಇಲ್ಲ. ಅಂದ್ರೆ ಕುರುಡ್ರಿಗೆ ಮನಸ್ಸಿದ್ರೆ, ಯಾರಿಗೆಲ್ಲ ಯೇಸು ಸ್ವಾಮಿ ಗುಣಪಡಿಸಿದ್ರು, ಯಾರು ಯೇಸು ಸ್ವಾಮಿನ ಕೇಳಿದ್ರು, ಯೇಸು ಸ್ವಾಮಿ ಕುರುಡನ ಹತ್ರ ಹೋಗಿ ಏನ್ ಕೇಳ್ತಾರೆ ಗೊತ್ತಾ? ಏನ್ ಕೇಳ್ತಾರೆ? ನಿನ್ಗೇನ್ ಬೇಕು ಅಂತ ಕೇಳ್ತಾರೆ. ರಜಾಕ್ ಒಂದ್ಸಲ ಹೇಳ್ತಾ ಇದ್ರು, ಕುರುಡನ ಹತ್ರ ಹೋಗಿ ಯೇಸು ಸ್ವಾಮಿ ಅಂತ ಏನು ಮೂರ್ಖ ಪ್ರಶ್ನೆ ಕೇಳ್ತಾರಲ್ಲ. ಮೂರ್ಖ ಪ್ರಶ್ನೆ ಅಂದ್ರೆ ಏನು? ಯೇಸು ಸ್ವಾಮಿ ಕುರುಡನ ಹತ್ರ ಹೋಗ್ಬಿಟ್ಟು ನಿನ್ಗೇನ್ ಬೇಕು ಅಂತ ಕೇಳ್ತಾರೆ. ಕುರುಡ್ರನ್ಗೆ ಏನ್ ಬೇಕು? ಕುರುಡನ್ ಕಣ್ ಬೇಕು. ಅಷ್ಟು ಗೊತ್ತಿಲ್ವಾ ಯೇಸು ಸ್ವಾಮಿಗೆ? ಹಾಗಿದ್ರೆ ಯಾಕೆ ಕೇಳಿದ್ರು? ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಬಂದು ಕೇಳ್ತಾರೆ ಯೇಸು ಸ್ವಾಮಿ, ನಿನ್ಗೇನ್ ಬೇಕು? ಸ್ವಾಮಿ ನನಗೆ ಹಣ ಬೇಕು, ಕೆಲಸ ಬೇಕು, ಆರೋಗ್ಯ ಬೇಕು, ಅದು ಬೇಕು. ಸರಿ, ತಗೊಂಡು ಹೋಗ್ಬಿಡು. ಬಟ್ ಆದ್ರೆ ಯಾರು ನನ್ಗೆ ಸ್ವಾಮಿ ಅದೆಲ್ಲ ಬೇಡ, ನನಗೆ ನನ್ ಕಣ್ ತೆಗಿ, ನನ್ನ ಮನ್ಸಾಕ್ಷಿ ಶುದ್ಧ ಮಾಡು, ನನ್ಗೇನ್ ಕೊರತೆ ಇದೆ ತೋರ್ಸು, ನನ್ನ ಹೆಂಡ್ತಿನ ಕ್ಷಮಿಸಿಲ್ವಾ, ನನ್ನ ಹೆಂಡ್ತಿ ಜೊತೆ ಕ್ಷಮೆ ಕೇಳ್ಬೇಕಾ, ಇನ್ಯಾರಿಗೋ ಸರಿ ಮಾಡ್ಬೇಕಾ, ಎಲ್ಲಿ ಮಾನಸಾಂತರ ಪಡ್ಬೇಕು, ದೇವ್ರೆ ನನ್ನ ತಪ್ಪೇನಿದೆ, ನಿನಗೆ ನೋವು ಮಾಡಿಸುವಂಥದ್ದೇನಿದೆ ಅದು ತೋರ್ಸು, ನನ್ನ ಮನ್ಸಾಕ್ಷಿ ಶುದ್ಧವಾಗ್ಬೇಕು, ನೀನ್ ಕಾಣಿಸ್ಬೇಕು ನನಗೆ. ಆ ತರ ಇದ್ರೆ ಮಾತ್ರ ಅಂಥವ್ರ ಕಣ್ಣುಗಳನ್ನ ದೇವ್ರು ತೆರಿತಾರೆ ಇವತ್ತು ಕೂಡ. ಆದ್ರೆ ಮನ್ಸಿರ್ಬೇಕು, ನನ್ನ ಮನ್ಸಾಕ್ಷಿ ಶುದ್ಧವಾಗಿರ್ಬೇಕು, ನಾನು ಸರಿ ಮಾಡ್ಕೊಳಕ್ಕೆ ಸಿದ್ಧವಾಗಿದ್ದೀನಿ ಅಂತ. ಆ ಮನ್ಸಿತ್ತು. ಇವಾಗ ದೈವಿಕ ಜನರ ಜೀವಿತ ನೋಡಿ, ಪೌಲನ್ಗೆ ಯಾಕೆ ಕಾಣಿಸ್ತಾ ಇತ್ತು? ಯಾಕೆ ಪೌಲನಿಗೆ ಕಾಣಿಸ್ತಾ ಇದ್ದಿದ್ದು ನಮಗ್ ಕಾಣಿಸ್ತಾ ಇಲ್ಲ? ಪೌಲ ಹೇಳ್ತಾರೆ ಒಂದು ಎಫೆಸಿಯ 1:18 ಆ ಕಣ್ಣುಗಳ ತೆರೆಯಲ್ಪಡಲಿ ಅಂತ ಹೇಳ್ತಾರೆ. ಅದರ ನಂತರ ಏನು ಹೇಳ್ತಾರೆ ನೋಡಿ, 18 ಆತನು ನಿಮ್ಮ ಮನೋನೇತ್ರಗಳನ್ನು ನೋಡಿ. ಅವ್ರು ಏನಂತ ಹೇಳ್ತಾರೆ? ಅದಕ್ಕಿಂತ ಮೊದಲು ನಾನು ಕರ್ತನಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ, ನಿಮಗೆ ದಯಪಾಲಿಸಬೇಕು, ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಕೊಳ್ಳುವ. 17ನೇ ವಚನ ಕಡೆ ಭಾಗ. ಇದುವರೆಗೆ ಗುಪ್ತವಾಗಿದ್ದ ಅಂದ್ರೆ ಸೀಕ್ರೆಟ್, ನಾನು ಅವಾಗ್ಲೂ ಹೇಳ್ದೆ, ಗುಪ್ತವಾಗಿದ್ದ ಅಥವಾ ರಹಸ್ಯವಾಗಿದ್ದ, ಗುಟ್ಟಾಗಿದ್ದ ವಿಷಯಗಳನ್ನು, ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವಂತ ಪದವಿ ಎಂಥದೆಂಬುದನ್ನು, ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ. ನೋಡಿ, ಅದೆಲ್ಲ ನಿಮಗ್ ಗೊತ್ತಿಲ್ಲ. ನೀವು ಹೊಸದಾಗಿ ಹುಟ್ಟಿದ್ದೀನಿ ಆದ್ರೆ ನಿಮಗ್ ಕಾಣಿಸ್ತಾ ಇಲ್ವೇ? ಆದ್ರೆ ಇದರಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ, ನಾವು ಹೊಸದಾಗಿ ಹುಟ್ಟಿದ್ದೀವಿ, ಇವಾಗ ದೇವ್ರನ್ನ ನೋಡ್ಬಿಟ್ಟು ಹೋಗಿ ಅಷ್ಟೇ ಸಾಕಾಗಲ್ಲ. ಆದ್ರೆ ಒಳಗಡೆ ದಾಹ ಇರ್ಬೇಕು. ನಾವು ಹೊಸದಾಗಿ ಹುಟ್ಟಿದಾಗ ಮನಸ್ಸಾಂತರ ಪಟ್ಟುವಲ್ಲ, ಇಲ್ಲಿ ಅಷ್ಟು ಮಾತ್ರ ಸಾಕಾಗಲ್ವಲ್ಲ. ನಿಮ್ಗೆ ಇನ್ನೂ ಕಣ್ಣು ಕಾಣಿಸ್ಬೇಕಾ? ಇನ್ನೂ ಚೆನ್ನಾಗಿ ಕಾಣಿಸ್ಬೇಕಾ? ದೇವ್ರು ಇನ್ನೂ ಚೆನ್ನಾಗಿ ಕಾಣಿಸ್ಬೇಕಾ? ಅವಾಗ ನೀವು ಇನ್ನೂ ಶುದ್ಧೀಕರಿಸ್ತಾ ಇರ್ಬೇಕು. ದೇವ್ರು ನಿಮ್ಮನ್ನ ಯಾಕೆ ಕರೆದಿದ್ದಾರೆ? ನಿಮ್ಮ ಮನಸ್ಸಾಕ್ಷಿಗಳನ್ನ ಶುದ್ಧಪಡಿಸ್ಕೊಳ್ಳಿ. ಈ ನಿಮ್ಮ ಮನಸ್ಸಾಕ್ಷಿಗಳನ್ನ ಇನ್ನೂ ಶುದ್ಧಪಡಿಸ್ಕೊಳ್ತಾ ಇಲ್ಲ ಅಂದ್ರೆ ನಿಮ್ಗೆ ಇನ್ನೂ ಎಷ್ಟೋ ವಿಷಯಗಳು ಕಾಣಿಸಲ್ಲ. ಅವಾಗ ಏನಾಗುತ್ತೆ? ಇವಾಗ 1ನೇ ಕ್ಲಾಸಲ್ಲಿ ಒಂದೇ ಕ್ಲಾಸಲ್ಲೇ ಇರ್ತೀವಿ. ಇವಾಗ ಮಕ್ಕಳು ನಿಮ್ಗೆ ಹುಡ್ತಾರೆ. ಮಕ್ಕಳು ನಿಮ್ಗೆ ಯಾವಾಗ್ಲೂ ಹಂಗೇ ಇರ್ಬೇಕು ಅಂತ ಬಯಸ್ತೀರ? 5 ವರ್ಷ ಆಯ್ತು ಹಂಗೇ ಇದ್ದಾರೆ ಮಗು ತರ, 10 ವರ್ಷ ಆಯ್ತು ಮಗು ತರನೇ ಇದ್ದಾರೆ. ನಿಮ್ಗೆ ಯೋಚನೆ ಬರಲ್ವಾ? ಅಯ್ಯೋ, ಡಾಕ್ಟರ್ ಹತ್ರ ಕರ್ಕೊಂಡೋಗಿ ತೋರಿಸ್ಬೇಕು ಅಂತ. 15 ವರ್ಷ ಆಯ್ತು ಹಂಗೆ ಮಗು ತರನೇ ಇದ್ದಾರೆ. ನಿಮಗ್ ಚಿಂತೆ ಆಗಲ್ವಾ? ಹಂಗೆ ಫೀಡಿಂಗ್ ಬಾಟ್ಲ್ ಹಿಡ್ಕೊಂಡು ಕುಡ್ಕೊಂಡಿದ್ದಾರೆ. ಇನ್ನೊಂದು ವಿಷಯ ಹೇಳ್ತೀನಿ, ಸಭೆನಲ್ಲಿ ಬಹಳಷ್ಟು ಜನ ಹಂಗೆ ಫೀಡಿಂಗ್ ಬಾಟ್ಲ್ ಹಿಡ್ಕೊಂಡು ಮಗು ತರ ಇದ್ದಾರೆ. ಯಾಕೆ? ಮನಸ್ಸಾಕ್ಷಿನ ಶುದ್ಧಪಡಿಸ್ಕೊಳ್ಳುವಂತ ಹೋರಾಟ ಮಾಡ್ತಾ ಇಲ್ಲ, ಶುದ್ಧೀಕರಣ ನಡೀತಾ ಇಲ್ಲ. ಅವಾಗ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ದೇವರ ರಾಜ್ಯ ಸರಿಯಾಗಿ ಕಾಣಿಸ್ತಾ ಇಲ್ಲ. ಹೊಸದಾಗಿ ಹುಟ್ಟಿದ್ದೀನಿ, ಯಾವಾಗ ಆಯ್ತು, ಇಲ್ಲ ಆಯ್ತು. ಬ್ಯಾಪ್ಟಿಸಮ್ ಆಯ್ತು, ಇವಾಗ ಬರ್ತೀನಿ ಹೋಗ್ತೀನಿ. ಆತ್ಮಿಕವಾಗಿ ಬೆಳೀತಾ ಇದ್ದೀರಾ? ಇಲ್ಲ ಬೆಳೀತಾ ಇಲ್ಲ. ಅದೆಲ್ಲ ಬಿಡಿ ಬ್ರದರ್, ಅದೆಲ್ಲ ಎಲ್ಡರ್ಸ್ ನೋಡ್ಕೊಂತಾರೆ.
ನಿಮ್ಗೆ ಗೊತ್ತಾ ಪಾಸ್ಟರ್ ಸಿಸ್ಟಮ್ ಅಂತ ಇದೆ. ಪಾಸ್ಟರ್ ಸಿಸ್ಟಮ್. ಪಾಸ್ಟರ್ಗಳು ಪಾಸ್ಟರ್ಗಳು ಅಂದ್ರೆ ನಮ್ಮ ಸಭೆಗೆ ಕೂಡ ಬೆಂಗಳೂರಿನಲ್ಲಿ ಕೂಡ ಕೆಲವರು ಬರ್ತಾರೆ, ಹೊಸದಾಗಿ ಸಭೆಗೆ ಬರ್ತಾರೆ. ಬಂದ್ಬಿಟ್ಟು ಆ ಬ್ರದರ್ ಅಂದ್ರೆ ಪಾಸ್ಟರ್ ಅಂತ ಹೇಳೋದನ್ನ ಬಿಟ್ಬಿಡ್ತಾರೆ ಸ್ಲೋ ಆಗಿ CFC ಬಂದ್ಮೇಲೆ. ಇವಾಗ ಬ್ರದರ್ ಅಂತಾರೆ. ಬ್ರದರ್ ಪ್ರೇಯರ್ ಮಾಡಿ ಬ್ರದರ್, ಮನೆಯಲ್ಲಿ ಮಕ್ಳಿಗೆ ಪ್ರೇಯರ್ ಮಾಡಿ, ಇದಕ್ಕೆ ಪ್ರೇಯರ್ ಮಾಡಿ, ಅದಕ್ಕೆ ಪ್ರೇಯರ್. ನಾನು ಹೇಳ್ತೀನಿ, ನಾನು ಯಾಕೆ ಪ್ರೇಯರ್ ಮಾಡ್ಬೇಕು? ನೀವೇ ಪ್ರೇಯರ್ ಮಾಡ್ಬೋದು, ನೀವು ಗಂಡ ಹೆಂಡತಿ ಸೇರ್ಕೊಂಡು ಪ್ರೇಯರ್ ಮಾಡ್ಬೋದಲ್ಲ, ಅದು ದೇವ್ರು ಕೇಳಿಕೊಳ್ಳಲ್ಲ. ಇದು ಎಲ್ಲಿಂದ ಬಂತು? ಅಲ್ಲ, ಹಿರಿಯರನ್ನ ಕೇಳೋದು ತಪ್ಪಿಲ್ಲ, ಆದ್ರೆ ಈ ಒಂದು ಇದಿದೆಯಲ್ಲ, ನಾವು ಯಾವಾಗ್ಲೂ ಮಕ್ಕಳ ತರನೇ ಇರ್ತೀವಿ. ನಮಗೆ ಇವಾಗ ಮನೆಯಲ್ಲಿ ಒಂದು 10 ಜನ ಮಕ್ಕಳಿದ್ದಾರೆ, ಎಲ್ಲರೂ ಮಕ್ಕಳ ತರ ಇದ್ದಾರೆ. ಯಾರು ಮಾಡ್ಬೇಕು ಆ ಕೆಲಸ ಎಲ್ಲ? ಅವಾಗ ಎಲ್ಲ ಹಿರಿಯರು ಅವ್ರು ಮಾಡ್ತಾರೆ. ಈ ಪಾಸ್ಟರ್ ಸಿಸ್ಟಮ್ ಇದೆಯಲ್ಲ, ಅದ್ರಲ್ಲಿ ಅದೇ ತೊಂದರೆ. ಈ ಪಾಸ್ಟರ್ಗಳಿಗೆ ಅವ್ರಿಗೂ ಖುಷಿ, ನಾನು ಯಾವಾಗಲೂ ಪಾಸ್ಟರ್ ಆಗಿರ್ಬೇಕು, ಎಲ್ಲರೂ ನನ್ನ ಬಂದು ಕೇಳಬೇಕು, ನನ್ನ ನೋಡ್ಕೊಬೇಕು. ಜನಗಳಿಗೂ ಅದೇ ಖುಷಿ. ಈ ಪಾಸ್ಟರ್ ಮಾಡ್ಕೊಂತಾರೆ ಬಿಡಪ್ಪ, ಬೈಬಲ್ ಅವ್ರು ಓದ್ತಾರೆ, ವಚನ ಅವ್ರು ಕೊಡ್ತಾರೆ, ಅವರು ಎಲ್ಲ ಪ್ರೇಯರ್ ಮಾಡ್ತಾರೆ, ಎಲ್ಲ ಅವ್ರು ನೋಡಿ ಇದು ಹೆಂಗಿದೆ. ಇದೆಲ್ಲ ಸತ್ತ ಸಭೆಗಳು. ಅಲ್ಲಿ ದೇವ್ರು ಇದ್ದಾರೆ ಅನ್ಕೊಂತೀರಾ? ದೇವ್ರು ಇಲ್ಲ. ಯಾಕೆಂದ್ರೆ ಯಾರ ಮನಸ್ಸಾಕ್ಷಿನೂ, ಆ ಪಾಸ್ಟರ್ ಮನಸ್ಸಾಕ್ಷಿನೂ ಶುದ್ಧ ಇಲ್ಲ, ಅವನಿಗೂ ದೇವ್ರ ಭಯ ಇಲ್ಲ, ಜನಗಳಿಗೂ ದೇವ್ರ ಭಯ ಇಲ್ಲ. ಯಾಕೆಂದ್ರೆ ಅವ್ರ ಮನಸ್ಸಾಕ್ಷಿ ಶುದ್ಧವಾಗಿಲ್ಲ. ಇವ್ರಿಗೂ ಅದೇ ಬೇಕು, ಅವ್ರಿಗೂ ಅದೇ ಬೇಕು. ಕನ್ನಡದಲ್ಲಿ ಹೇಳ್ತಾರೆ ಏನದು, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ. ಅಂದ್ರೆ ಅವನಿಗೂ ಅದೇ, ಇವನು ಹಂಗೆ, ಇವ್ರಿಗೂ ಒಳ್ಳೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಯಾಕೆಂದ್ರೆ ಇವ್ರಿಗೂ ಮಗು ತರ ಇರಬೇಕು, ಯಾವ ಜವಾಬ್ದಾರಿ ಬೇಡ, ಬೆಳಿಬೇಕು, ಆತ್ಮಿಕವಾಗಿ ಬೆಳಿಬೇಕು, ಅದೆಲ್ಲ ಬೇಡ. ಅವನಿಗೂ ಅದೇ ಬೇಕು, ಪಾಸ್ಟರ್ಗೆ ಕೂಡ ಅದೇ ಬೇಕು. ಎಲ್ಲರೂ ನನ್ನ ನೋಡ್ಕೊಬೇಕು, ಎಲ್ಲ ದುಡ್ಡು ಕೊಟ್ಬಿಡಪ್ಪ, ನಾನು ಚೆನ್ನಾಗಿ ನೋಡ್ಕೊಳ್ಳಿ, ನನಗೆ ದುಡ್ಡು ಕೊಟ್ಬಿಡಿ, ನನ್ಗೆ ಊಟ ಕೊಟ್ಬಿಡಿ, ನನಗೆ ಚೆನ್ನಾಗಿ ನೋಡ್ಕೊಳ್ಳಿ. ನೋಡಿ, ನೀವು ಅಂತ ಸಭೆನ ಇಲ್ಲಿ ಕಟ್ತಾ ಇರೋದು ದೇವರು? ಇಲ್ಲ. ಇಲ್ಲಿ ನಾನು ಇಲ್ಲಿ ಎಫೆಸಿಯ ಸಭೆಗೆ ಹೇಳ್ತಾ ಇರೋದು, ಅಪೊಸ್ತಲರ ಕೃತ್ಯ 20 ನಾವು ನೋಡುದು, ನೀವು ಎಚ್ಚರವಾಗಿರ್ರಿ, ಮನಸಾಕ್ಷಿಗಳನ್ನು ಶುದ್ಧವಾಗಿ ಇಟ್ಕೊಳ್ಳಿ, ದೇವ್ರು ಸರಿಯಾಗಿ ಕಾಣಿಸ್ಲಿ. ಇದು ಬರೀ ನಾಯಕರಿಗೆ ಮಾತ್ರ ಅಲ್ಲ ಮಾತು, ನಾಯಕರಿಗೆ ಹೇಳ್ತಾ ಇದ್ರೆ ಮತ್ತೆ ಪ್ರತಿಯೊಬ್ಬರಿಗೂ. ಇವಾಗ ನೀವೆಲ್ಲ ನಾಯಕರಲ್ವಾ? ಹೌದಾ ಅಲ್ವಾ? ಹೌದು, ಡೌಟ್ ಇದೆಯಾ? ಇವಾಗ ನೋಡಿ, ನೀವು ಒಂದು ಕುಟುಂಬದಲ್ಲಿ ನೋಡ್ಕೊಳ್ತಾ ಇದ್ದೀರಂದ್ರೆ ಕುಟುಂಬದಲ್ಲಿ ನೀವೇ ನಾಯಕರು. ಇವಾಗ ಯಾರು ಕುಟುಂಬದಲ್ಲಿ ಗಂಡನಾಗಿದ್ದ ನಾಯಕನಾಗಿದ್ದ, ಓಕೆ, ಇವಾಗ ಗಂಡ ಊರಲ್ಲಿಲ್ಲ ಅಥವಾ ಗಂಡ ಸತ್ತೋಗ್ಬಿಟ್ಟ, ಅವಾಗ ಯಾರು ನಾಯಕರು ಆ ಕುಟುಂಬಕ್ಕೆ? ಸಹೋದರಿಯರೇ ನಾಯಕರು. ಎಷ್ಟೊಂದ್ಸಲ ಗಂಡ ಮಾಡ್ತಾ ಇಲ್ಲ ಕೆಲಸ, ಹೆಂಡತಿ ಮಾಡ್ಬೇಕು, ಯಾಕೆ ಮಾಡಬಾರ್ದು? ಎಲ್ಲರೂ ನಾಯಕರೇ ಇಲ್ಲಿ, ಎಲ್ಲರೂ ಮನಸಾಕ್ಷಿ ಶುದ್ಧವಾಗಿ ಇಟ್ಕೊಳ್ಬೇಕು. ಇದು ಹೋರಾಟ ಇದು. ಆದ್ರೆ ಸೈತಾನ ಕಾಯ್ತಾ ಇದ್ದಾನೆ, ನಿಮ್ಮ ಮನಸಾಕ್ಷಿಗಳನ್ನ ಮೊಬೈಲಿಂದ ಕೆಡಿಸ್ತಾನೆ, ಬೇರೆಯವರು ಹರಟೆ ಮಾತುಗಳಿಂದ ಕೆಡಿಸ್ತಾನೆ. ನಿಮ್ ನೆರೆಯವ್ರ ಜೊತೆ ನೀವು ಮಾತಾಡ್ತಾ ಇದ್ರೆ ಅದರಲ್ಲೇ ನಿಮ್ ಮನಸಾಕ್ಷಿ ಕೆಟ್ಟೋಗುತ್ತೆ. ಸುಮ್ಮನೆ ಬೇಡದೇ ಇರೋ ವಿಷಯಗಳನ್ನೆಲ್ಲ ಮಾತಾಡ್ಕೊಂಡು ನಿಮ್ ಮನಸಾಕ್ಷಿ ಕೆಟ್ಟೋಗುತ್ತೆ. ಅವನು ಕಾಯ್ತಾ ಇದ್ದಾನೆ, ನಿಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೆ. ಮಕ್ಕಳಿಗೆ ಕೂಡ, ಮಕ್ಕಳು ನೀವು ಹೊರಗಡೆ ಕಳಿಸ್ತೀರಾ, ಶಾಲೆಗೆ ಕಳಿಸ್ತೀರಾ, ಸೈತಾನ ಸುಮ್ಮನೆ ಇರ್ತಾನ? ಹೆಂಗಾದ್ರೂ ಮಾಡಿ ಅವ್ರ ಮನಸಾಕ್ಷಿ ಕೆಡಿಸ್ಬೇಕು, ಅವ್ರಿಗೆ ದೇವ್ರು ಕಾಣಿಸ್ಬಾರ್ದು, ಕಣ್ಣು ಕಾಣಿಸ್ಬಾರ್ದು. ನೋಡಿ ಎಷ್ಟು ಜನ ಇದ್ರ ಮಧ್ಯದಲ್ಲಿ, ಎಷ್ಟು ಜನ ಕುರುಡರಾಗಿರ್ತೀವಿ, ನಮಗೆ ಗೊತ್ತಿರಲ್ಲ. ನೀವು ಪರೀಕ್ಷೆ ಮಾಡ್ಕೊಳ್ಳಿ. ನಿಮ್ಗೆ ಲೋಕ ಕಷ್ಟಗಳು, ಜೀವಿತ ಕಷ್ಟವಾಗಿ ಕಾಣಿಸ್ತಾ ಇದೆಯಾ? ಕುರುಡರಾಗಿದ್ದೀರಾ? ಬೇರೆಯವ್ರ ತಪ್ಪುಗಳು ಕಾಣಿಸ್ತಾ ಇದೆಯಾ? ಕುರುಡರಾಗಿದ್ದೀರಾ? ಬೇರೆಯವ್ರನ್ನ ಕ್ಷಮಿಸಕ್ ಆಗ್ತಾ ಇಲ್ವಾ? ಕುರುಡರಾಗಿದ್ದೀರಾ? ಬೇರೆಯವ್ರ ಹತ್ರ ಕ್ಷಮೆ ಕೇಳಕ್ ಆಗ್ತಾ ಇಲ್ಲ, ಹಣ ವಿಷಯದಲ್ಲಿ ಸರಿ ಇಲ್ವಾ? ಕುರುಡರಾಗಿದ್ದೀರಾ? ಇನ್ನೊಬ್ರ ಹತ್ರ ಪ್ರೀತಿಸಕ್ ಕಷ್ಟ ಆಗ್ತಾ ಇದೆಯಾ? ಕುರುಡರಾಗಿದ್ದೀರಾ? ಎಲ್ಲ ಕುರುಡ್ತಾನ. ನೋಡಿ ಇಲ್ಲಿ ಒಂದು ಯೋಹನ, ಕಡೆದಾಗಿ ಅದು ಮುಗಿಸ್ತೀನಿ. 1 ಯೋಹನ 13ನೇ ವಚನ, 3ನೇ ಅಧ್ಯಾಯ, 1 ಯೋಹನ. ಸಹೋದರರೇ, ಲೋಕವು ನಿಮ್ಮನ್ನು ದ್ವೇಷಿಸಿದರೆ ಆಶ್ಚರ್ಯ ಪಡಬೇಡಿರಿ. ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆಂಬುದು ನಿಮಗೆ ಗೊತ್ತಾಗಿದೆ. ಸರಿ, ಇವಾಗ ನಾವು ಮರಣ ಅಥವಾ ಕುರುಡುತನ, ಆತ್ಮಿಕ ಮರಣದಿಂದ ಪಾರಾಗಿದ್ದೀವಿ ಅಂತ ಹೆಂಗ್ ಗೊತ್ತಾಗುತ್ತೆ? ಅವ್ರು ಹೇಳ್ತಾ ಇದ್ರು, ಹೆಂಗೆ?
ಹೆಂಗೆ ನಿಮಗೆ ಗೊತ್ತು ನೀವು ಆತ್ಮಿಕ ಮರಣದಿಂದ ಪಾರಾಗಿದ್ದೀರಾ ಅಂತ? ಇಲ್ಲಿ ಹೇಳುತ್ತೆ, ಕ್ರೈಸ್ತ ಸಹೋದರರನ್ನು ಪ್ರೀತಿಸಿರುವವರಾಗಿ, ಸಹೋದರ ಅಥವಾ ಸಹೋದರಿ, ಕ್ರೈಸ್ತ ಸಹೋದರರು ನಾಡ್ ಎಲ್ಲರಲ್ಲ, ಯಾರು ಮನಸ್ಸಾಕ್ಷಿಗಳನ್ನ ಶುದ್ಧಪಡಿಸ್ಕೊಂಡು ದೇವರ ಮಕ್ಕಳಾಗಿದ್ದಾರೆ, ಇವತ್ತು ಬೆಳಕಲ್ಲಿ ನಡೀತಾ ಇದ್ದಾರೆ. ಬೆಳಕಲ್ಲಿ ನಡೆಯೋದು ಅಂದ್ರೇನು? ಮನಸ್ಸಾಕ್ಷಿಗಳನ್ನ ಶುದ್ಧವಾಗಿ ಇಟ್ಕೊಂಡು ನಡೀತಾ ಇಂಥವ್ರು ನಡೀತಾ. ಆ ಥರದವ್ರು ಇದ್ದೀರಾ ನೀವು? ಆ ಥರದವ್ರು ಇದ್ರೆ ಅವರು ನಿಮ್ಮ ಕ್ರೈಸ್ತ ಸಹೋದರ. ಅಂಥವ್ರ ಮಧ್ಯ ನಿಮಗೆ ದ್ವೇಷ ಇದೆಯಾ? ಅವ್ರ ಮೇಲೆ ಪ್ರೀತಿ ಇದೆಯಾ? ಪ್ರೀತಿ ಎಲ್ಲರ ಮೇಲೂ ಇರಬೇಕು, ಆದ್ರೆ ಕ್ರೈಸ್ತರ ಸಹೋದರರಲ್ಲಿ ಹೆಚ್ಚಾಗಿರ್ಬೇಕು. ನಿಮ್ಗೆ ಕಂಪ್ಲೇಂಟು, ಈ ಏನದು ದೂರು, ಗೊಣಗುಟ್ಟುವಿಕೆ ಇದೆಲ್ಲ ಇದೆಯಾ? ವ್ಯತ್ಯಾಸವಾಗಿರ್ಬೋದು, ಗಂಡ ಹೆಂಡತಿ ವ್ಯತ್ಯಾಸವಾಗಿರ್ತಾರೆ. ದೇವ್ರು ಏನ್ ಹೇಳ್ತಾರೆ? ಪ್ರೀತಿಯಿಂದ ನಡೀರಿ. ನಿಮಗೆ ಪ್ರೀತಿಯಲ್ಲಿ ನಡೆಯಕ್ ಆಗ್ತಾ ಇಲ್ವಾ? ಹಂಗಿದ್ರೆ ನೀವು ಮರಣದಿಂದ ಪಾರಾಗಿಲ್ಲ. ಪಾರಾಗಿದ್ರೂ ಇವತ್ತು ಮರಣದಲ್ಲಿ ಬಿದ್ದೋಗ್ಬಿಟ್ಟಿದ್ದೀರಾ. ನೋಡಿ, ಪ್ರೀತಿಸದೇ ಇರುವವನು ಮರಣದಲ್ಲೇ ಇದ್ದಾನೆ. ಇಲ್ಲಿ ಹೇಳ್ತಾ ಇದೆ, ಪ್ರೀತಿಸದೇ ಇರುವವನು ಎಲ್ಲಿದ್ದಾನೆ? ಮರಣದಲ್ಲಿ ಇದ್ದಾನೆ. ಪ್ರೀತಿಸಕ್ಕೆ ಕಷ್ಟ ಆಗ್ತಾ ಇದೆಯಾ? ನನ್ನ ಹೆಂಡತಿ ವ್ಯತ್ಯಾಸ, ನನ್ನ ಗಂಡ ವ್ಯತ್ಯಾಸವಾಗಿದ್ದಾನೆ, ಸಭೆಯಲ್ಲಿ ವ್ಯತ್ಯಾಸವಾಗಿದ್ದಾರೆ, ನೀವು ಪ್ರೀತಿಸಕ್ ಆಗ್ತಾ ಇಲ್ವಾ? ಆವಾಗ ನೀವು ಕುರುಡರಾಗಿದ್ದೀರ. ಕುರುಡತನ ಬಂದ್ಬಿಡುತ್ತೆ, ಬಹಳ ಬೇಗ ಬಂದ್ಬಿಡು. ಮನಸಾಕ್ಷಿ, ಅದಕ್ಕಾಗಿ ಮನಸಾಕ್ಷಿ ಶುದ್ಧವಾಗಿ ಇಟ್ಕೊಳ್ಬೇಕು. ಇದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೀವಿ. ಸಭೆ ಕಾಣಿಸ್ತಾ ಇದೆಯಾ ನಿಮ್ಗೆ? ಸಭೆ ಅಂದ್ರೆ ಏನು? ದೇವರು ತನ್ನ ಸ್ವಂತ ರಕ್ತವನ್ನ ಕೊಟ್ಟು ನಿಮ್ಮನ್ನ ಆರಿಸ್ಕೊಂಡಿದ್ದಾನೆ. ಇವಾಗ ನೀವು ಕಾಪಾಡ್ಕೊಳ್ಬೇಕು. ಎಲ್ಲರ ಕಣ್ಣು ದೃಷ್ಟಿ ಚೆನ್ನಾಗಿ ಕಾಣಿಸ್ಬೇಕು. ಅದಕ್ಕಾಗಿ ನಾವು ದೇವರ ವಾಕ್ಯ ನೋಡಕ್ ಬರ್ತೀವಿ, ಭಾನುವಾರ ಕೂಟಕ್ಕೆ ಬರ್ತೀವಿ. ಸುಮ್ಮನೆ ಬಂದ್ಬಿಟ್ಟು ಅಲೋ ಅಲೋ ಅಂತ ಹೇಳ್ಬಿಟ್ಟು, ಪ್ರೈಸ್ ದ ಲಾರ್ಡ್ ಅಂತ ಹೇಳ್ಬಿಟ್ಟು ಜೊತೆಲಿ ಊಟ ಮಾಡ್ಕೊಂಡು ಹೋಗೋದು, ಇದಕ್ಕೆಲ್ಲ ಬರೋದು ನಾವು ಎಲ್ಲರ ಕಣ್ಣುಗಳು ಇವಾಗ ನೀವು ಕಾಯ್ತಾ ಇರ್ಬೇಕು. ನೀವು ನೋಡ್ಬೇಕು, ಅಯ್ಯೋ ಈ ಸಹೋದರ ಹೋದ ವಾರ ಚೆನ್ನಾಗಿದ್ನಲ್ಲ, ಇವಾಗ ಯಾಕೋ ಕಣ್ಣು ಮಂದಾದಂಗೆ ಕಾಣಿಸ್ತಾ ಇದೆಯಲ್ಲ, ಗೊತ್ತಾಗ್ತಾ ಇದೆಯಾ? ನೀವು ನಿಮ್ಮ ಮನಸಾಕ್ಷಿನ ಶುದ್ಧವಾಗಿ ಇಟ್ಕೊಂಡಿದ್ರೆ ನಿಮ್ಗೆ ಕಾಣಿಸುತ್ತೆ. ಈ ಸಹೋದರ ಹೋದ ವಾರ ಬಹಳ, ಅಥವಾ ಸಹೋದರಿ ಹೋದ ವಾರ ದೀನನಾಗಿದ್ನಲ್ಲ, ಇವಾಗ ಯಾಕೋ ಅಹಂಕಾರ ಕಾಣಿಸ್ತಾ ಇದೆಯಲ್ಲ, ಅದರರ್ಥ ಏನು? ಕುರುಡಾಗಿದೆ. ಈ ಸಹೋದರ ಬಹಳ ಜಾಗೃತನಾಗಿದ್ನಲ್ಲ, ಬೇರೆಯವ್ರ ವಿಷಯದಲ್ಲಿ ಸುಮ್ಮನೆ ತಲೆ ಹಾಕೋದು ಇದೆಲ್ಲ ಮಾಡ್ತಾ ಇರ್ಲಿಲ್ವಲ್ಲ, ಬಟ್ ಯಾಕೆ ಇವಾಗ ಈ ಏನೇನೋ ಬೇರೆಯವ್ರ ವಿಷಯ ಎಲ್ಲ ಕೆಟ್ಟದಾಗೆಲ್ಲ ಮಾತಾಡ್ತಾ ಇದ್ದಾನೆ? ಏನಾಗಿದೆ ಏನಾಗಿದೆ ಏನಾಗಿದೆ? ಮನಸಾಕ್ಷಿ ಎಲ್ಲೋ ಕೆಟ್ಟೋಗಿದೆ, ಕಣ್ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ, ಇದು ಕೀರ್ತನೆ 131ರಲ್ಲಿ ಕೀರ್ತನಕಾರ ಹೇಳುವಂತ ಮಾತು. 131 3 ವಚನ ಇದೆ, ಅದರಲ್ಲಿ ಮೊದಲನೇ 2ನೇ ವಚನ ನೋಡಿ. ಕಣ್ಣು ಶುದ್ಧವಾಗಿರೋನು ಹೆಂಗಿರ್ತಾನೆ? ಯೆಹೋವನೇ, ನನ್ನ ಎದೆಯಲ್ಲಿ ಹಮ್ಮಿಲ್ಲ, ನನಗೆ ಸೊಕ್ಕಿನ ಕಣ್ಣಿಲ್ಲ. ನೋಡಿ, ಸೊಕ್ಕು ನಮ್ಮ ಕಣ್ಣನ್ನ ಕೊರಡು. ಸೊಕ್ಕು ಅಂದ್ರೇನು? ಸೊಕ್ಕು ಅಂದ್ರೆ ಅಹಂಕಾರ. ನನ್ಗೆ ಅಹಂಕಾರ ಇಲ್ಲ ಸ್ವಾಮಿ, ಅಹಂಕಾರದ ಕಣ್ಣಿಲ್ಲ. ಕಾಣಿಸ್ತಾ ಇದೆ ನಿಮ್ಗೆ ಅಹಂಕಾರದ ಕಣ್ಣುಗಳು? ಅಹಂಕಾರ ಇದ್ರೆ ಏನ್ ಮಾಡ್ತಾರೆ ಗೊತ್ತಾ? ಮುಂದೆ ಓದಿ, ಕಾಣಿಸುತ್ತೆ. ಅಹಂಕಾರ ಇದ್ರೆ ಏನಾಗುತ್ತೆ? ನಿಜವಾಗಿ ನನ್ನ ಮನಸ್ಸನ್ನು ಸಮಾಧಾನ ಪಡಿಸಿಕೊಂಡಿದ್ದೇನೆ. ಅಹಂಕಾರ ಇದ್ದವನಿಗೆ, ಕಣ್ಣು ಕುರುಡಾದವನು ಸಮಾಧಾನದಲ್ಲಿ ನಡೆಯಲ್ಲ. ನಿಜವಾಗಿ ನನ್ನ ತಾಯಿಯ ಬಳಿಯಲ್ಲಿರುವ ಮೊಲೆ ಬಿಡಿಸಿದ ಕೂಸಿನಂತೆ ನೆಮ್ಮದಿ ಇದ್ದಿದ್ದೇನೆ. ನೋಡಿ, ಹಂಗಿದ್ರೆ ನೆಮ್ಮದಿಯಿಂದಿದ್ದಾರೆ, ಸಮಾಧಾನವಾಗಿದ್ದೀರಾ ಅಂದ್ರೆ ನೀವು ಬೇರೆಯವ್ರ ವಿಷಯದಲ್ಲಿ ತಲೆ ಹಾಕ್ತಾ ಇಲ್ಲ, ಕುರುಡರಾಗಿಲ್ಲ, ದೇವರ ಭಯದಲ್ಲಿ ಜೀವಿಸ್ತಾ ಇದ್ದೀರಾ ಅಂತ ಅರ್ಥ. ಆಮೇಲೆ ಮುಂದೆ ಏನ್ ಹೇಳುತ್ತೆ? ಇಲ್ಲಿ ನನಗೆ ಬಹಳ ಇಂಗ್ಲಿಷ್ನಲ್ಲೇ ಓದ್ತೀನಿ ನೋಡಿ, ಬಹಳ ಸ್ಪಷ್ಟವಾಗಿಲ್ಲ ಇಲ್ಲಿ. ಇಂಗ್ಲಿಷ್ನಲ್ಲಿ ನಾನು ಓದ್ತೀನಿ, ಕೇಳಿಸ್ಕೊಳ್ಳೇನೆ. ಕೀರ್ತನೆ 131 ನೋಡಿ. ಕನ್ನಡದಲ್ಲಿ ಬಹಳಷ್ಟು ಕಡೆ ನಾನು ನೋಡ್ತೀನಿ ಸರಿಯಾಗಿರೋದಿಲ್ಲ ವಾಕ್ಯಗಳು. ನೋಡಿ, ಇದು ಇಲ್ಲಿ ಮೈ ಹಾರ್ಟ್ ಇಸ್ ನಾಟ್ ಪ್ರೌಡ್, ನನ್ನ ಹೃದಯ ಅಹಂಕಾರದಿಂದ ಕೂಡಿಲ್ಲ, ನನ್ನ ಕಣ್ಣುಗಳು
ಉಬ್ಬಿಕೊಂಡಿಲ್ಲ, ಅಹಂಕಾರ ಇಲ್ಲ ನನ್ನ ಕಣ್ಣುಗಳಲ್ಲಿ. ಮತ್ತೆ ಇದು ಹೇಳುತ್ತೆ, ನಾರ್ ಡು ಐ ಇನ್ವಾಲ್ವ್ ಮೈಸೆಲ್ಫ್ ಇನ್ ಗ್ರೇಟ್ ಮ್ಯಾಟರ್ಸ್ ಆರ್ ಇನ್ ಥಿಂಗ್ಸ್ ಟು ಡಿಫಿಕಲ್ಟ್ ಫಾರ್ ಮೀ. ಅಂದ್ರೆ ನಾನು ನನಗೆ ಅಸಾಧ್ಯವಾದ ವಿಷಯಗಳಲ್ಲಿ ತಲೆ ಹಾಕೋದಿಲ್ಲ, ಮತ್ತೆ ನನಗೆ ಯಾವುದು ಕಷ್ಟವಾಗಿದೆ ಅಲ್ಲಿ ನಾನು ತಲೆ ಹಾಕೋದಿಲ್ಲ, ಕೈ ಹಾಕೋದಿಲ್ಲ. ನೋಡಿ, ಇದು ಅವನಿಗೆ ಇದ್ದಂತ ಭಯ. ಯಾರಿಗೆ? ಕೀರ್ತನಕಾರಂಗೆ. ಯಾರಿಗೆ? ಕಣ್ಣು ಕಾಣಿಸ್ತಾ ಇರೋನ್ಗೆ, ಮನಸಾಕ್ಷಿ ಶುದ್ಧವಾಗಿರೋನ್ಗೆ ಆ ಭಯ. ಅಯ್ಯೋ, ನಾನು ತಲೆ ಹಾಕ್ಬಿಡ್ತೀನಿ, ಮನಸಾಕ್ಷಿ ಕೆಡ್ಸ್ಕೊಂಡ್ಬಿಡ್ತೀನಿ. ಈ ಯಾರ ಹತ್ರನೋ ಏನೋ ಮಾತಾಡಕ್ ಹೋಗಿ ಏನೋ ಮಾತಾಡಿ ನನ್ನ ಮನಸಾಕ್ಷಿ ಕೆಡ್ಸ್ಕೊಂತೀನಿ, ಬೇಡದಿರೋ ವಿಷಯದಲ್ಲಿ ತಲೆ ಹಾಕ್ಬಿಡ್ತೀನಿ, ನನ್ನ ಮನಸಾಕ್ಷಿ ಕೆಡ್ಸ್ಕೊಂತೀನಿ, ಯಾರೋ ಬೇರೆಯವ್ರ ಕುಟುಂಬದ ವಿಷಯದಲ್ಲಿ ತಲೆ ಹಾಕ್ತೀನಿ. ಅದಕ್ಕಾಗಿ ಆ ಮನಸಾಕ್ಷಿ ಶುದ್ಧವಾಗಿ ಇಟ್ಕೊಳ್ಳೋಂಥ ಮನುಷ್ಯನ ಹೆಂಗಿರ್ತಾನೆ? ದೇವ್ರ ಭಯದಲ್ಲಿ ಇರ್ತಾನೆ, ತನ್ನ ಎಲ್ಲೆಗಳನ್ನ ಕಾಪಾಡ್ಕೊಂಡಿರ್ತಾನೆ, ಆ ಎಲ್ಲೆ ಒಳಗಡೆನೆ ಇರ್ತಾನೆ. ನೋಡಿ, ಅವನು ಹೇಳ್ತಾನೆ, ಬೇರೆ ನಾನು ಹೊರಗಡೆ ಹೋಗೋದಿಲ್ಲ. ಶೋರ್ಲಿ ಐ ಹ್ಯಾವ್ ಕಂಪೋಸ್ಡ್ ಅಂಡ್ ಕ್ವೈಟೆಡ್ ಮೈ ಸೋಲ್ ಅಂಡ್ ಲೈಕ್ ಎ ವೀನ್ ಚೈಲ್ಡ್. ಮೊಲೆ ಬಿಡಿಸಿದ ಕೂಸಿನಂತೆ ಆ ಜಾಗೃತವಾಗಿರ್ತೀನಿ, ತಾಯಿಯ ಮಡಿಲಲ್ಲಿ ಇರ್ತೀನಿ, ನಾನು ಹೊರಗಡೆ ಹೋಗೋದಿಲ್ಲ, ಯಾಕೆ ದೇವ್ರ ಬಳಿನಲ್ಲಿ ಇರ್ತೀನಿ. ನೋಡಿ, ಇದೆಲ್ಲ ನಾವು ಕಲ್ತ್ಕೊಳ್ಬೇಕು. ಇದನ್ನು ದೇವ್ರ ಭಯದಿಂದ ಬರುವಂಥದ್ದು. ಬಟ್ ದೇವ್ರ ಭಯ ಹೆಂಗ್ ಹೋಗುತ್ತೆ? ದೇವ್ರ ಭಯದಲ್ಲಿದ್ರೆ ದೇವರ ಸೀಕ್ರೆಟ್ ಗೊತ್ತಾಗುತ್ತೆ. ಇವಾಗ ದೇವ್ರ ಭಯದಲ್ಲಿದ್ರೆ ನಿಮ್ ಕಣ್ಣುಗಳು ಕಾಣಿಸ್ತಾ ಇದ್ರೆ ದೇವ್ರು ಹೇಳ್ತಾರೆ, ಪವಿತ್ರಾತ್ಮ ನಿಮ್ಗೆ ಹೇಳ್ತಾರೆ, ಅಲ್ಲಿ ತಲೆ ಹಾಕ್ಬೇಡ, ಕೈ ಹಾಕ್ಬೇಡ, ಆ ವಿಷಯದಲ್ಲಿ ಮಾತಾಡ್ಬೇಡ, ಅದು ನಿಂಗೆ ಸಂಬಂಧವಾದದಲ್ಲ, ಅಥಾರಿಟಿ ಕೆಳಗಡೆ ಇರು, ದೀನನಾಗಿರು. ಬ್ರದರ್ ಹೇಳ್ತಾ ಇದ್ರು, ಕ್ರಿಸ್ತನಲ್ಲಿ ಇದ್ದಂತ ಮನಸ್ಸು ನಮ್ಮಲ್ಲಿ ಇರ್ಲಿ. ಅಂದ್ರೆ ಏನು? ಕ್ರಿಸ್ತನಲ್ಲಿ ಇದ್ದಂತ ಮನಸ್ಸು ನಮ್ಗಿರಿ. ಕ್ರಿಸ್ತನು ಬಹಳ ಜಾಗೃತಿಯಿಂದ ಜೀವಿಸ್ತಾ ಇದ್ರು. ಹೆಂಗೆ? ಕಣ್ಣೀರಿಡುತ್ತಾ ಗೋಳಾಡುತ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡಿ ಭಯದಲ್ಲಿ ಜೀವಿಸಿದಂತ ಮನುಷ್ಯ ಅವರು. ಅವ್ರನ್ನ ಹಿಂಬಾಲಿಸ್ತಾ ಇದ್ದೀವ ನಾವು? ಅವ್ರಿಗೆ ಯಾಕೆ ಆ ಭಯ ಇತ್ತು ಅಂದ್ರೆ ಕಣ್ಣು ಕಾಣಿಸ್ತಾ ಇತ್ತು. ಯಾಕೆಂದ್ರೆ ಮನಸ್ಸಾಕ್ಷಿ ಶುದ್ಧವಾಗಿ ಇಟ್ಕೊಳ್ತಾ ಇದ್ರು. ಅವ್ರಿಗೆ ಗೊತ್ತಿತ್ತು, ಮನಸ್ಸಾಕ್ಷಿ ಶುದ್ಧವಾಗಿ ಇಟ್ಕೊಂಡಿಲ್ಲ ಅಂದ್ರೆ ನನಗೆ ದೇವ್ರು ಕಾಣಿಸಲ್ಲ, ದೇವ್ರ ಭಯ ಹೋಗ್ಬಿಡುತ್ತೆ ಅಂತ. ಇಲ್ಲಿ ಮೊಲೆ ಬಿಡಿಸಿದ ಕೂಸಿನಂತೆ ಭಯದಲ್ಲಿ, ನನ್ನ ಬೌಂಡ್ರಿ ಒಳಗಡೆ ದೇವರ ಭಯದಲ್ಲಿ ಜೀವಿಸ್. ಅವಾಗ ದೇವರು ನಮ್ಮನ್ನು ಕಾಪಾಡ್ಕೊಂಡು ಹೋಗ್ತಾರೆ. ಇಲ್ಲಾಂದ್ರೆ ಕಾಪಾಡ್ಕೊಂಡು ಹೋಗಕ್ಕಾಗಲ್ಲ. ದೇವ್ರು ನಮಗ್ ಸಹಾಯ ಮಾಡಿ. ಹೇಳಿದ ವಾಕ್ಯಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಹೇಳ್ತೇನೆ. ಬ್ರದರ್ ಹೇಳಿದ್ರು, ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು. ಕಣ್ಣುಗಳು ಕುರುಡಾಗಿದ್ರೆ ನಮ್ಮ ಮನಸ್ಸಾಕ್ಷಿ ಶುದ್ಧವಾಗಿಲ್ಲ ಅಂತ ದೇವರು ನಮ್ಮೊಟ್ಟಿಗೆ ಮಾತಾಡಿದ್ರು. ನನಗೆ ಆ ವಾಕ್ಯವನ್ನು ಕೇಳಿದಾಗ ನನಗೆ ಜ್ಞಾಪಕ ಬಂದ, ನನಗೆ ಪ್ರೋತ್ಸಾಹ ನೀಡಿದ ಕಾರ್ಯಗಳನ್ನು ನಾನು ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ನಮಗೆಲ್ಲ ಗೊತ್ತಿರುವ ಒಂದು ವಾಕ್ಯ, ಮ್ಯಾಥ್ಯೂ ಚಾಪ್ಟರ್ 5 8ನೇ ವಚನ. ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನ ನಮಗೆಲ್ಲ ಗೊತ್ತಿರುವ ಒಂದು ವಾಕ್ಯವಾಗಿದೆ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಅಂದ್ರೆ ಯಾರೆಲ್ಲ ನಿರ್ಮಲ ಚಿತ್ತರಾಗಿದ್ದಾರೆ ಅವ್ರ ಕಣ್ಗಳು ತೆರೆದಿದೆ. ಅದಕ್ಕೆ ಆಪೋಸಿಟ್ ಏನಂದ್ರೆ, ನಿರ್ಮಲ ಚಿತ್ತ ಇಲ್ಲದವರು, ಶಾಪ ಹೊಂದಿದವರು, ಅವರು ದೇವರನ್ನು ನೋಡುವುದಿಲ್ಲ, ಅಂದ್ರೆ ಅವರು ಕುರುಡರಾಗಿದ್ದಾರೆ ಅಂತಾನೆ ಅದನ್ನ ಓದಬೇಕು. ಅದನ್ನ ಆಪೋಸಿಟ್ ಆಗಿ ನಾವು ಓದಿದ್ರೆ ನಾವು ಅನೇಕ ವೇಳೆ ನಾವು ರೋಡಲ್ಲಿ ನಡ್ಕೊಂಡು ಹೋದಾಗ, ಇಲ್ಲ ನಾವು ಬೈಕಲ್ಲೇ ಇಲ್ಲ ಸೈಕಲಲ್ಲಿ ಹೋದಾಗ ಒಂದು ಸಣ್ಣ ಒಂದು ಡಸ್ಟ್ ಧೂಳು ನಮ್ಮ ಕಣ್ಣಲ್ಲಿ ಬಿದ್ದರೆ ಇಮಿಡಿಯೇಟ್ ನಾವು ನಿಂತು ಗಾಡಿನ ನಿಲ್ಲಿಸಿ ಕಣ್ಣಿಗೆ ನೀರು ಹಾಕೋದು, ಏನೋ ಒಂದು ಮಾಡಿ, ಅದು ಇಷ್ಟೇ ಸಣ್ಣದಿರುತ್ತೆ, ನಾವು ಮುಂದೆ ಹೋಗೋಕ್ಕಾಗಲ್ಲ. ಯಾಕಂದ್ರೆ ಅದು ನಮ್ಮ ಕಣ್ಣಿಗೆ ಒಂದು ಉರಿ ಆಗ್ತಾ ಇರುತ್ತೆ, ಸರಿಯಾಗಿ ನೋಡೋಕ್ಕಾಗಲ್ಲ, ನೀರು ಬರುತ್ತಾ ಇರುತ್ತೆ. ಅದನ್ನು ನೀವು ಅದನ್ನ ಗಮನಿಸಿದ್ರೆ ಅದು ಬರೀ ಸಣ್ಣ ಇರುತ್ತೆ, ಏನು ದಪ್ಪ ಏನಿರಲ್ಲ. ಅದು ಅಷ್ಟೊಂದು ಸಣ್ಣವಾಗಿರುವ ಒಂದು ಡಸ್ಟ್, ಒಂದು ಧೂಳು ನಮ್ಮ ಕಣ್ಣನ್ನು ಮರೆ ಮಾಡುತ್ತೆ, ನಾವು ಎದುರು ನೋಡೋಕ್ಕಾಗಲ್ಲ. ಅದೇ ಥರನೇ ನಮ್ಮ ಹೃದಯ, ನಮ್ಮ ಮನಸ್ಸಾಕ್ಷಿ ಒಂದು ಸಣ್ಣವಾಗಿರುವ ಒಂದು ಕಾರ್ಯ, ಪರಿಶುದ್ಧಾತ್ಮ ನಮ್ಮ ಹತ್ರ ಮಾತಾಡುವಾಗ ನಾವು ಹಂಗೆ ಹೋಗ್ತಾ ಇರ್ತೀವಿ.
ಆದರೆ ನಮ್ಮ ದೈಹಿಕದ ಕಣ್ಣು ಹಂಗೆ ಹೋಗೋಕ್ಕಾಗಲ್ಲ, ಯಾಕಂದ್ರೆ ನಮ್ಗೆ ನೋಡೋಕ್ಕಾಗಲ್ಲ. ಎಲ್ಲಾದ್ರೂ ಹೋಗಿ ನಾವು ಅಲ್ಲಿ ದುಡ್ಡು ಬಿಡ್ತೀವಿ ಗಾಡಿನ, ಇಲ್ಲ ಏನಾದ್ರು ಆಗ್ಬಿಡುತ್ತೆ ಅಂತ ನಾವೇನು ಕಣ್ಣೆಲ್ಲ ಕ್ಲೀನ್ ಮಾಡ್ತೀವಿ. ಆದರೆ ನಮ್ಮ ಹೃದಯದಲ್ಲಿರುವ ಕಣ್ಣು ಧೂಳಿಂದ ಇಲ್ಲ ಪಾಪದಿಂದ ನಾವು ಅದು ಕೊಳಕಾದಾಗ ನಾವು ಅದ್ರ ಬಗ್ಗೆ ನಮಗೆ ಚಿಂತೆನೇ ಇಲ್ಲ. ಅದಕ್ಕೆ ಇಂಥ ಸಮಯದಲ್ಲಿ ನಾವು ಕೂಡಿ ಬಂದಾಗ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾರೆ. ಆತನ ವಾಕ್ಯದ ಮೂಲಕ ದೇವರು ನಮ್ಮೊಟ್ಟಿಗೆ ಮಾತಾಡಿ, ನಿನ್ನ ಮನಸ್ಸಾಕ್ಷಿ, ನಿನ್ನ ಹೃದಯ ಆ ಧೂಳಿಂದ ಆ ಪಾಪದಿಂದ ತುಂಬಿದೆ, ಅದನ್ನ ಶುದ್ಧೀಕರಿಸು, ಅದನ್ನ ಸರಿಪಡಿಸು ಅಂತ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾರೆ. ಯಾವಾಗಲ ನಾವು ಈ ತರ ಕೂಟಕ್ಕೆ ಬಂದಾಗ ಇಲ್ಲಿ ಸಹೋದರರು ಮಾತಾಡುವಾಗ ಅದು ನಿಜವಾಗ್ಲೂ ದೇವರ ವಾಕ್ಯವಾಗಿದೆ, ದೇವರ ವಾಕ್ಯದಿಂದ ಅವ್ರು ಮಾತಾಡ್ತಾರೆ. ಅದಕ್ಕೆ ನಾವು ಕಿವಿಗೊಟ್ಟು ದೇವರೇ, ನಾನು ನಿಜವಾಗ್ಲೂ ನೀವು ನನ್ನ ಜೊತೆ ಮಾತಾಡಿದ ಆ ವಾಕ್ಯವನ್ನು ನಾನು ಗಂಭೀರವಾಗಿ ತಗೋತೀನಿ ಅಂತ ನಾವು ಹೇಳಿದಾಗ ಖಂಡಿತವಾಗಿ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾರೆ. ನನಗೆ ಇದನ್ನ ಕೇಳ್ತಾ ಇರುವಾಗ ನನಗೆ ಬಂದಿದ್ದು ಒಂದು 2 ವ್ಯಕ್ತಿಗಳ ಕುರಿತು ನಾನು ಮಾತಾಡೋಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ಮನಸ್ಸಾಕ್ಷಿ ಅಂದ್ರೆ ಏನು? ನಮ್ಮ ಹೃದಯದಲ್ಲಿ ಇವಾಗ ಏನೋ ಒಂದು ಪಾಪ ಮಾಡಿದಾಗ ಒಂದು ಎದೆ ಹೊಡ್ಕೊಳುತ್ತೆ, ದಬ ಅಂತ ಹೊಡ್ಕೊಳುತ್ತೆ. ಅವಾಗ ಇದು ನೀ ಮಾಡಬೇಡ, ಈ ಸ್ಥಳದಲ್ಲಿ ಇರಬೇಡ, ಇದನ್ನ ನೀನು ನೋಡಬೇಡ, ಎದುರು ಉತ್ತರ ಕೊಡಬೇಡ ಅಂತ ಒಂದು ಸಣ್ಣ ವೆರಿ ವೀಕ್ ಆ್ಯಂಡ್ ಫೀಬಲ್ ವಾಯ್ಸ್ ನಮ್ಮ ಹೃದಯದಲ್ಲಿ ನಮ್ಮ ಕಿವಿಗೆ ಬರುತ್ತೆ. ಇಲ್ಲಿ ಇರಬೇಡ, ಇಲ್ಲಿದ್ರೆ ನೀನು ಶೋಧನೆಗೆ ಒಳಗಾಗ್ತೀಯಾ, ಅವ್ರ ಹತ್ರ ಮಾತಾಡಬೇಡ, ಈ ಒಂದು ಡಾಕ್ಯುಮೆಂಟಲ್ಲಿ ಸೈನ್ ಮಾಡಬೇಡ, ಈ ಸುಳ್ಳು ಹೇಳ್ಬೇಡ ಅಂತ ಎಲ್ಲೋ ನಮ್ಮ ಮನಸ್ಸಾಕ್ಷಿ ಹತ್ರ ದೇವರು ಮಾತಾಡ್ತಾನೆ. ಆ ಒಂದು ಮನಸ್ಸಾಕ್ಷಿ ಮಾತಾಡುವಾಗ ಅದನ್ನ ಶುದ್ಧವಾಗಿ ಇಟ್ಕೊಂಡು ಇಮಿಡಿಯೇಟ್ ನಾನು ಅದಕ್ಕೆ ತಕ್ಕದಾಗೆ ನಡೆದರೆ ದೇವರು ನನ್ನನ್ನು ಆ ಪಾಪದಿಂದ ನನ್ನನ್ನು ಬಿಡುಗಡೆಗೊಳಿಸ್ತಾರೆ. ಆ ಪಾಪ ಮಾಡದೆ ನನ್ನನ್ನು ದೇವರು ನನ್ನ ಸಹಾಯ ಮಾಡ್ತಾರೆ. ಅದೆಲ್ಲ ಗೊತ್ತಿದ್ದು ನಾನು ಇರ್ಲಿ ಒಂದ್ಸತಿ ಗೊತ್ತು, ಏನ್ ದೊಡ್ಡದಲ್ವಲ್ಲ, ಅವ್ರಂಗೆ ಮಾಡಿದ್ರು ಅದಕ್ಕೆ ಹಂಗೆ ಮಾಡಿದೆ, ನಾನೇನು ಹಂಗೆ ಮಾಡಿಲ್ವಲ್ಲ, ಅವ್ರಂಗ ಮಾಡಿದ್ದಕ್ಕೆ ಹಿಂಗೆ ಆಯ್ತಲ್ಲ ಅಂತ ನಾನು ನನ್ನ ಮನಸ್ಸಾಕ್ಷಿ ಆ ಒಂದು ಶಬ್ದವನ್ನು ನಮ್ಗೆ ಬಂದಾಗ ನಾನು ಅದನ್ನ ನಿರಾಕರಿಸಿದ್ರೆ ನಾ ಪಾಪದಲ್ಲಿ ಬಿದ್ದೋಗ್ತೀನಿ. ನಮ್ಗೆಲ್ಲರೂ ಗೊತ್ತಿರುವ ಒಂದು ಘಟನೆ, ಆದಿಕಾಂಡ 20ನೇ ಅಧ್ಯಾಯ. ಯು ಆಲ್ ನೋ ದಿಸ್, ಜೆನೆಸಿಸ್ ಚಾಪ್ಟರ್ 20. ನಿಮಗೆ ಸಮಯ ಕಡಿಮೆ ಇರೋದ್ರಿಂದ ನಾನು ನಾನು ಆ ಒಂದು ಕಥೆ ಹೇಳ್ತಾ ಇಲ್ಲ, ನೀವು ಮನೆಗೆ ಹೋಗಿ ನೀವು ಓದ್ಬೋದು. ಇಲ್ಲಿ ನೋಡ್ತೀವಿ, ಒಂದು ರಾಜ, ಅವನ ಹೆಸರು ಅಬೀಮೆಲೆಕನು. ಈ ರಾಜ ಯಾರಂದ್ರೆ, ಇದು ಅವನು ಇಸ್ರಾಯೇಲ್ನ ರಾಜ ಇರಲಿಲ್ಲ. ಯೆಹೋವ ದೇವರನ್ನು ಅವನು ಅರ್ತಿ ಇಲ್ಲ. ಅವನು ಒಂದು 10 ಕಮಾಂಡ್ಮೆಂಟ್ಸ್, ಆ 10 ಆಜ್ಞೆಗಳು ಅಲ್ಲಿ ಕೊಡಲ್ಪಟ್ಟಿರಲಿಲ್ಲ. ಅವನಿಗೆ ಅದೆಲ್ಲ ಗೊತ್ತೇ ಇರಲಿ. ಒಂದು ದೇವರನ್ನು ತಿಳಿಯದ ಒಂದು ಮನುಷ್ಯ, ಹೀದನ್ ಕಿಂಗ್, ನಿಜವಾದ ದೇವರನ್ನು ತಿಳಿದೆ ಒಂದು ರಾಜ. ಮೇ ಬಿ ಹಿ ವಾಸ್ ವರ್ಷಿಪಿಂಗ್ ಐಡಲ್, ಅವನು ವಿಗ್ರಹಾರಾಧನೆ ಮಾಡ್ತಿದ್ದ ಒಂದು ರಾಜ ಆಗಿರ್ಬೋದು. ಅವನು, ನಾವು ಈ ಕತೆ ಗೊತ್ತಿದೆ, ಅಬ್ರಾಮಳು ಸಾರಾ ಇಬ್ರು ಅಲ್ಲಿ ಬರ್ತಾರೆ. ಅವ್ರು ಬೇರೆ ಆ ಒಂದು ಅಭಿಮೆಲೆಕನ ಊರಿಗೆ ಇವ್ರು ಬಂದಿದ್ದಾರೆ, ಅಬ್ರಾಮ ಮತ್ತೆ ಸಾರಾಳು. ಇದು ಯಾರು ಅಂತ ಕೇಳ್ತಾನೆ ಅಭಿಮೆಲೆಕು ಅಬ್ರಾಮ್ಗೆ. ಅಬ್ರಾಮ್ ಏನ್ ಹೇಳಿದ್ರಲ್ಲಿ ಹೇಳಿ ಬ್ರದರ್ಸ್ ಸಿಸ್ಟರ್ಸ್? ಅಲ್ಲಿ ನೋಡಿ, ತಂಗಿ ಅಂತ ಹೇಳಿದಕ್ಕೆ ಅವನು ಓಕೆ ತಂಗಿ ತಾನೆ ಅಂತ ಅವನು ಏನ್ ಮಾಡ್ತಾನೆ, ಸಾರಲ್ನ ಕರ್ಕೊಂಡು ಅರಮನೆಗೆ ಹೋಗ್ತಾನೆ. ಸೊ ಅವನಿಗೆ ಗೊತ್ತಿತ್ತು, ಒಂದು ವೇಳೆ ಅಲ್ಲಿ ಅಬ್ರಾಮನು ನನ್ನ ಹೆಂಡತಿ ಅಂತ ಹೇಳಿದ್ರೆ ಅವನು ಅಲ್ಲಿ ಸಾರಲ್ನ ಅಲ್ಲಿ ವಶಕ್ಕೆ ಇಡ್ತಾ ಇರಲಿಲ್ಲ. ಸೊ ಆ ಒಂದು ಸಾರಲ್ನ ಅವರ ಅರಮನೆಗೆ ಕರ್ಕೊಂಡೋಗಿದ್ದಾನೆ. ಅವತ್ತು ರಾತ್ರಿ ದೇವರು ಅವನಿಗೆ ಅಲ್ಲಿ ಬರ್ತಾರೆ. ನೋಡಿ, ಹೃದಯದಲ್ಲಿ ನಾವು ಅಲ್ಲಿ ಓದಿದ್ವಲ್ಲ, ಮ್ಯಾಥ್ಯೂ 5:8, ನಿರ್ಮಲ ಚಿತ್ತರು ದೇವರನ್ನು ಕಂಡುಕೊಳ್ತಾರೆ. ಈ ಒಂದು ರಾಜ ದೇವರನ್ನು ಅರಿತಿಲ್ಲ, ಆ ಒಂದು 10 ಕಮಾಂಡ್ಮೆಂಟ್ಸ್ ಅವ್ನಿಗೆ ಗೊತ್ತಿಲ್ಲ, ಆದ್ರೆ ಅವನಿಗೆ ದೇವರಲ್ಲಿ ಅಲ್ಲಿ ಕಾಣಿಸ್ಕೊಳ್ತಾರೆ. ನೋಡಿ, ಜೆನೆಸಿಸ್ ಚಾಪ್ಟರ್ 20 verse 5 and 6. ಬ್ರದರ್ ಯಾರು ಓದ್ತೀರಾ? ಇಲ್ಲ, 4 ಓದಿ. ಅಭಿಮೆಲೆಕನು ಆಕೆಯನ್ನು
ಹ್ಮ್ ಅದಕ್ಕೆ ದೇವರು ನೋಡಿ, ಒಂದು ದೇವರನ್ನು ತಿಳಿಯದ ಒಂದು ರಾಜನಿಗೆ ದೇವರು ಮಾತಾಡ್ತಾ ಇದ್ದಾರೆ, ನನ್ಗೆ ಗೊತ್ತು ನಿನ್ನ ಮನಸ್ಸಾಕ್ಷಿ ಶುದ್ಧವಾಗಿ ಇಟ್ಕೊಂಡಿದ್ಯಾ, ಅವ್ರು ಸುಳ್ಳು ಹೇಳಿದ್ರಿಂದ ನೀನು ಆಕೆಯನ್ನು ಕರ್ಕೊಂಡು ಹೋದೆ, ನಿಜವಾಗ್ಲೂ ಅವಳು ನನ್ನ ಹೆಂಡತಿ ಅಂತ ಹೇಳಿದ್ರೆ ಅವನು ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ. ಅವನೇ ಹೇಳ್ತಾನೆ, ದೇವ್ರ ಹತ್ರ ಹೇಳ್ತಾನೆ, ಅವ್ನು ದೇವ್ರ ಹತ್ರ ಸುಳ್ಳು ಹೇಳಕ್ಕಾಗತ್ತಾ? ಇಲ್ಲ. ದೇವ್ರು ಹೇಳ್ತಾ ಇದ್ರೆ ಇದನ್ನು ಅದಕ್ಕೆ ದೇವರು ಯಥಾರ್ಥದಿಂದ ಮಾಡುವುದೇನನ್ನು ಮನಸ್ಸಿನಿಂದ ಮಾಡಿದೆ ಎಂಬುದನ್ನು ನಾನು ಬಲ್ಲೆ. ದೇವ್ರು ಹೇಳ್ತಾರೆ, ನನಗೆ ಗೊತ್ತು ನೀನ್ ಮನಸ್ಸಾಕ್ಷಿ ಶುದ್ಧವಾಗಿ ಇಟ್ಕೊಂಡಿದ್ಯಾ, ಆದ ಕಾರಣ ನೀನು ಪಾಪ ಮಾಡದೆ ನಾನು ನಿನ್ನನ್ನು ತಡೆದೆ. ನೋಡಿ, ಒಂದು ಎ ಹೀದನ್ ಕಿಂಗ್, ಗಾಡ್ ಡಿಡ್ ನಾಟ್ ಅಲೌ ಹಿಮ್ ಟು ಕಮಿಟ್ ಅ ಸಿನ್ ಬಿಕಾಸ್ ಹಿ ಕೆಪ್ಟ್ ಹಿಸ್ ಕಾನ್ಶಿಯನ್ಸ್ ಕ್ಲಿಯರ್. ಅವನ್ ಗೊತ್ತಿತ್ತು. ಆದ್ದರಿಂದ ಸೊ ಅನ್ಯ ರಾಜ್ಯದ ಒಂದು ರಾಜ್ಯ, ಅನ್ಯ ರಾಜ್ಯಕ್ಕೆ ಅವನು ರಾಜವಾಗಿದ್ದ. ಅವನು ಗೊತ್ತಿರ್ಲಿಲ್ಲ ನಿಜವಾದ ದೇವರು ಯೆಹೋವನ, ಆದ್ರೆ ಅವನು ಮನಸ್ಸಾಕ್ಷಿ ಹೇಳಿದಾಗ ಗೊತ್ತಿತ್ತು, ನಾನು ಹೀಗೆ ಮಾಡಬಾರದು. ದೇವರು ಅವನು ಪಾಪ ಮಾಡದೆ ತಡೆ ಮಾಡಿದ್ರು. ನಾವುಗಳು ಅನೇಕ ಸನ್ನಿವೇಶದಲ್ಲಿ ನಮ್ಗೆ ಗೊತ್ತಿರುತ್ತೆ. ಬ್ರದರ್ ಹೇಳಿದ್ರು ಒಂದು ಮಾತು ಮೆಸೇಜ್ ಕೊಟ್ಟಾಗ, ಮನಸ್ಸಾಕ್ಷಿ ಶುದ್ಧವಾಗಿ ಇಟ್ಕೊಂಡ್ರೆ ಮೊದಲನೇದಾಗಿ ಏನಂದ್ರೆ ದೇವರಿಗೆ ಮೇಲಿರುವ ಭಯ. ಅದು ಯಾರು ಬೇಕಾದ್ರೆ ಇಮಿಡಿಯೇಟ್ಲಿ ನಾವು ಪಾಪ ಮಾಡ್ಬೇಕಂದಾಗ ನಮ್ಗೆ ಒಂದು ಭಯ ಬರುತ್ತೆ, ದೇವ್ರು ನಮ್ಮನ್ನ ನೋಡ್ತಾ ಇದ್ದಾರೆ. ಅದೇ ಯೋಸೇಫನ ಜೀವಿತದಲ್ಲಿ ನಾವು ನೋಡ್ತೀವಿ. ಆ ಒಂದು ಭಯ ಅವನ ಇರೋದ್ರಿಂದ ಅವನ್ನ ದೇವರು ತಡೆ ಮಾಡಿದ್ರು. ಅವನ ಮನಸ್ಸಾಕ್ಷಿ ನಾವು ಶುದ್ಧವಾಗಿ ಇಟ್ಕೊಳ್ಳೋದು, ಯಥಾರ್ಥ ಮನಸ್ಸಿನಿಂದಲೂ ಶುದ್ಧ ಹಸ್ತದಿಂದಲೂ ನೀನು ಈ ಕಾರ್ಯವನ್ನು ಮಾಡಿದೆ, ಅದರಿಂದ ನಾನು ಪಾಪ ಮಾಡದೆ ನಿನ್ನನ್ನು ತಡೆ ಮಾಡಿದೆ. ನೋಡಿ, ನಮ್ಮ ಹೃದಯವನ್ನು ಶುದ್ಧವಾಗಿ ಇಟ್ಕೊಳ್ಳುವಾಗ ಯಥಾರ್ಥ ಮನಸ್ಸಿಂದ ನಾವು ದೇವರಿಗೆ ಭಯಪಟ್ಟು, ನಮಗೆ ಆ ಸಮಯದಲ್ಲಿ ಪವಿತ್ರಾತ್ಮನು ದೇವರ ಶಬ್ದವು ನಾವು ಕೇಳ್ಕೊಂಡಾಗ ಅದನ್ನ ಇಮಿಡಿಯೇಟ್ ನಾವು ಅದನ್ನ ಫಾಲೋ ಮಾಡಿದ್ರೆ ದೇವ್ರು ನಮಗೆ ಸಹಾಯ ಮಾಡ್ತಾರೆ. ಈ ಒಂದು ರಾಜ್ಯ ಅಬೀಮೆಲೆಕನು ಅನ್ಯ ಒಂದು ದೇಶದ ರಾಜ್ಯನಾಗಿದ್ದ. ಈ ಟರ್ನ್ ಟು 2 ಸ್ಯಾಮ್ಯುಯಲ್, 2ನೇ ಸಾಮುವೇಲು ಚಾಪ್ಟರ್ 11. ಎರಡನೇ ಸಾಮುವೇಲನು 11ನೇ ಅಧ್ಯಾಯ 3-4 ವಚನ ಓದಿ ಬ್ರದರ್. 2ರಿಂದ ಓದ್ಬೋದು. 2, 3, 4. ಇಲ್ಲಿ ನೋಡಿ, ಇನ್ನೊಂದು ರಾಜ ಬಗ್ಗೆ ನೋಡ್ತೀವಿ. ಈ ರಾಜ ಯಾರು? ಇಸ್ರಾಯೇಲ್ ದೇಶದ ರಾಜ್ಯವಾಗಿದ್ದಾನೆ. ಈತನಿಗೆ ಯೆಹೋವನೇ ನಿಜವಾದ ದೇವರಂತ ಗೊತ್ತಿರುವ ಒಂದು ವ್ಯಕ್ತಿ. 10 ದೇವರು ಕೊಟ್ಟಿರುವ 10 ಕಮಾಂಡ್ಮೆಂಟ್ಸ್, 10 ಆಜ್ಞೆಗಳನ್ನು ಗೊತ್ತಿದೆ. ಈ ತರ ಒಂದು ಹೆಂಡತಿಯನ್ನು ನಾವು ಏನ್ ಮಾಡಬಾರ್ದು, ಇಷ್ಟಪಡಬಾರ್ದು ಅಂತೆಲ್ಲ ಗೊತ್ತಿದೆ. ಈ ಒಂದು ಸ್ಟೋರಿನ ಎಲ್ಲರಿಗೂ ಗೊತ್ತಿದೆ. ಅಲ್ಲಿ ಆ ಸ್ತ್ರೀನ ನೋಡಿದಾಗ ಅದು ಯಾರು ಅಂತ ಕೇಳ್ತಾನೆ. ಅಲ್ಲಿ ಹೇಳ್ತಾರೆ 3ನೇ ವಚನ 4 ಕಡೆಯಲ್ಲಿ, ಉರಿಯನ ಹೆಂಡತಿಯು ಆಗಿರುವ ಬತ್ಷೆಬೆಯಳು ಅಂತಾರೆ. ಇಲ್ಲಿ ಉರಿಯನ ತಂಗಿ ಅಂತ ಬರೆದಿದ್ಯಾ? ಇಲ್ಲ, ಉರಿಯನ ಹೆಂಡತಿ ಅಂತ ಬರೆದಿದೆ. ಈ ರಾಜನ್ಗೆ ಏನ್ ಗೊತ್ತಾಗಿರ್ಬೇಕು?
ಅಯ್ಯೋ ಯಾರೋ ಹೆಂಡತಿ, ಅವನ ಮನಸ್ಸಾಕ್ಷಿ ಅಲ್ಲಿ ಹೇಳಿರುತ್ತೆ. Since he knew that somebody's wife, he knows the 10 commandments. He should have said, okay, I should not lust after her. I should not commit a sin against somebody's wife. Because he knows the true Jehovah God. ಆತನಿಗೆ ದೇವರ ಆಜ್ಞೆಗಳು ಗೊತ್ತಿದೆ. ಮನಸ್ಸಾಕ್ಷಿ ಅಲ್ಲಿ ದಬ ದಬ ಹೊಡೆದಿರ್ಬೋದು. He didn't care. He just, ನಾನು ರಾಜ, ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಆಕೆಯನ್ನು ಕರ್ಕೊಂಬರಕ್ಕೆ ಹೇಳ್ತಾ ಇದ್ದೇನೆ. ಅಲ್ಲಿ ಅವರು ಉರಿಯನ ಹೆಂಡತಿ ಅಂತ ಹೇಳಿದಾಗ, ಓ ಹೌದಾ, ಓಕೆ ಓಕೆ ಬೇಡ ಅಂತ ಇವನು ಈತನ ಕೆಲಸ ಮಾಡಕ್ ಹೋಗಿರ್ಬೇಕಿತ್ತು. ಇನ್ನೊಬ್ಬರ ಹೆಂಡತಿ ಅಂತ ಗೊತ್ತಿದ್ದು ಆ ಮನಸ್ಸಾಕ್ಷಿಗೆ ಆತನು ವಿರೋಧವಾಗಿ ಅಲ್ಲಿ ಪಾಪ ಮಾಡಕ್ ಹೋಗಿದಾಗ ಆ ಒಂದು ಘಟನೆಯಲ್ಲಿ ಅಲ್ಲಿ ನೋಡಿದ್ರೆ ದೇವರು ಅವನಿಗೆ ಅಲ್ಲಿ ಬರಲಿಲ್ಲ. ಆ ಒಂದು ಅನ್ಯ ದೇಶದ ರಾಜ್ಯನ್ಗೆ ಅಲ್ಲಿ ದೇವರು ಅವನಿಗೆ ಡ್ರೀಮಲ್ಲಿ ಬಂದ್ರು, ಅವನ ಕನಸಿನಲ್ಲಿ. ಇಲ್ಲಿ ಗಾಡ್ ಇಸ್ ನಾಟ್ ಕಮಿಂಗ್. ವಿ ಡೋಂಟ್ ಸಿ ಗಾಡ್ ದೇರ್. ದೇವರು ಅಲ್ಲಿಲ್ಲ. ದಾವೀದನಲ್ಲಿ ಪಾಪ ಮಾಡ್ದ, ದೇವರು ತಡೆ ಮಾಡಿಲ್ಲ. ದೇವ್ರು ಯಾರಂತಾನೆ ಗೊತ್ತಿಲ್ಲದೆ ಒಂದು ಅನ್ಯ ರಾಜನಿಗೆ ದೇವರು ಪಾಪ ಮಾಡದೆ ತಡೆ ಮಾಡಿದ್ರು. ಎಲ್ಲವನ್ನು ತಿಳಿದ ದಾವೀದನಿಗೆ ದೇವರು ಅಲ್ಲಿ ತಡೆ ಮಾಡಿಲ್ಲ. ಯಾಕೆಂದ್ರೆ ಆತನು ತನ್ನ ಮನಸ್ಸಾಕ್ಷಿಯನ್ನು ಶುದ್ಧವಾಗಿ ಇಟ್ಕೊಂಡಿಲ್ಲ. ದೇವರ ಪವಿತ್ರಾತ್ಮನ ಶಬ್ದವನ್ನು ಕೇಳಿದಾಗ he didn't care about it. He just bluntly went, okay, let me commit this sin. ನಮಗೂ ಅನೇಕ ಸಮಯದಲ್ಲಿ ದೇವ್ರು ನಮ್ಗೆ ಸ್ಪಷ್ಟವಾಗಿ ಮಾತಾಡ್ತಾರೆ, ಈ ಸ್ಥಳದಲ್ಲಿ ಇರೋದು ಸರಿ ಇಲ್ಲ, ಇಲ್ಲಿಂದ ಹೊರಟ್ಬಿಡು, ಈ ಮಾತು ಅವ್ರಿಗೆ ಹೇಳ್ಬಾರ್ದು, ಸುಮ್ಮನೆ ಕೇಳ್ಕೊಂಡು ಸುಮ್ಮನೆ ಆಗ್ಬಿಡು, ಡೋಂಟ್ ರಿಪ್ಲೈ ಬ್ಯಾಕ್, ಡೋಂಟ್ ಲುಕ್ ಅಟ್ ದೇರ್, ಡೋಂಟ್ ಬಿ ಹಿಯರ್, ಈ ಒಂದು ಗುಂಪಲ್ಲಿ ಸೇರ್ಕೋಬೇಡ ಅಂತ ಸ್ಪಷ್ಟವಾಗಿ ಸೂಕ್ಷ್ಮವಾಗಿ ದೇವ್ರು ಮಾತಾಡ್ತಾರೆ. ನಾವು ಆ ಶಬ್ದಕ್ಕೆ ನಾವು ವಿಧೇಯರಾಗ್ತೀವ? ವಿಧೇಯರಾದ್ರೆ ದೇವ್ರು ನಮ್ಗೆ ಆ ಪಾಪ ಮಾಡದೆ ತಡೆ ಮಾಡ್ತಾರೆ. ಇಲ್ಲ, ಡೆಲಿಬರೇಟ್ಲಿ ಇಫ್ ಐ ಗೋ, ಓಕೆ ಆಮೇಲೆ ಕ್ಷಮಾಪಣೆ ಕೇಳ್ಕೊಳೋಣ, ಇದೇನು ಸಣ್ಣ ತಾನೆ, ಏನು ದೊಡ್ಡಿಲ್ಲ, ನಾನು ಈ ಪಾಪದಲ್ಲಿ ಬೀಳಲ್ಲ, ನನ್ಗೆ ಗೊತ್ತಿದೆ ಅಂತ ನಾವು ಹೋದಾಗ ಖಂಡಿತವಾಗ್ಲೂ ದೇವ್ರು ನಮ್ಗೆ ಆ ಪಾಪದಲ್ಲಿ ಜಯ ಪಡಕ್ಕೆ ಇಲ್ಲ, ಆ ಪಾಪದ ಮಾಡದೆ ದೇವರು ತಡೆ ಮಾಡಲ್ಲ. ಒಂದು ಒಳ್ಳೆ ಉದಾಹರಣೆ ನೋಡಿ, ನಿಮ್ಮ ಮನೇಲಿ ಹೋಗಿ ಇದನ್ನ ಧ್ಯಾನ ಮಾಡಿ ನೋಡಿ. ಅದೇ ನೀವು ದಾವೀದನ ಒಂದು ನೀವು ಕಾರ್ಯ ನೋಡಿದ್ರೆ, ಜಸ್ಟ್ ವಾಂಟ್ ಟು ಶೋ, 1 ಸಾಮುವೇಲ 24ನೇ ಅಧ್ಯಾಯ 5-6 ನೋಡಿದ್ರೆ, ಇಲ್ಲಿ ನೋಡ್ತೀವಿ ಸೌಲನ್ನು ಅಲ್ಲಿ ಎಲ್ಲೋ ಮಲಗ್ತಾ ಇರುವಾಗ ಅವನು ಹತ್ರ ಹೋಗಿ ಅವನ ಆ ಮೇಲಂಗಿಯನ್ನು ಸ್ವಲ್ಪ ಕಟ್ ಮಾಡ್ಕೊಂಡ್ಬರ್ತಾನೆ. ಅಲ್ಲಿ 5-6 ನೀವು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಓದಿದ್ದು ನೋಡಿ. ನೀವು ಇವಾಗೆಲ್ಲ ಅನೇಕ ಮಂದಿ ನಾವೇನ್ ಮಾಡ್ತೀವಿ, ಬಟ್ಟೆ ರೆಡಿಮೇಡ್ ತಗೋತೀವಿ. ಆಗಿನ ಕಾಲದಲ್ಲ ಎಲ್ಲರೂ, ಮೋಸ್ಟ್ ಆಫ್ ದಮ್, ನಾವು ಬಟ್ಟೆ ತಗೊಂಡು ಟೈಲರ್ ಹತ್ರ ಹೋಗಿ ಸ್ಟಿಚ್ ಮಾಡ್ತಾ ಇರ್ತೀವಿ. ಆ ಟೈಲರ್ ಹತ್ರ ಹೋದಾಗ ಅವ್ರ ಕಾರ್ಡು ಕೊಡ್ತಾರೆ, 2 ಪ್ಯಾಂಟ್ 2 ಶರ್ಟು, ಡೇಟ್ ಯಾವಾಗ ಕೊಡ್ತಾರೆ ಅಂದ್ಬಿಟ್ಟು ನಾವು ಕೊಟ್ಟಿರ್ತೀವಲ್ಲ ಶರ್ಟ್ ಅವ್ರ ಪ್ಯಾಂಟ್ ಪೀಸು, ಅದು ಕಾರ್ನರಲ್ಲಿ ಕಟ್ ಮಾಡಿ ಒಂದಿಷ್ಟೇ ಪೀಸು ಅದು ಸ್ಟೇಪಲ್ ಮಾಡಿಕೊಡ್ತಾರೆ. ಎಷ್ಟು ಜನ ಅದು ಜ್ಞಾಪಕ ಇದೆ ಗೊತ್ತಿಲ್ಲ. ಇಷ್ಟೇ ಪೀಸ್, ಅದು ವೇಸ್ಟ್. ಅದು ಮೇ ಬಿ ಅದೇ ಥರ ಒಂದು ಪೀಸ್ನ ಸೌಲನ ಮೇಲಂಗಿ ಕಟ್ ಮಾಡಿರ್ಬೋದು. ಆ ಸಣ್ಣ ಪೀಸ್ ಕಟ್ ಮಾಡಿದಕ್ಕೆ ಅವನ ಮನಸ್ಸಾಕ್ಷಿ ನೋಡಿ, ಇಟ್ ವಾಸ್ ಬಾದರಿಂಗ್ ಹಿಮ್. ಸೌಲನ ನಿಲುವಂಗಿ ಮೂಳೆಯನ್ನು ಕತ್ತರಿಸಿದಕ್ಕಾಗಿ ಅವನ ಮನಸ್ಸಾಕ್ಷಿ ಅವನನ್ನು ಹಂಗಿಸತೊಡಗಿತ್ತು. ನೋಡಿ, ಅವಾಗ ನೋಡಿ ಎಷ್ಟು ಸೂಕ್ಷ್ಮವಾಗಿತ್ತು ಅವನ ಮನಸ್ಸಾಕ್ಷಿ. He was really, ಅದೇನು ದೊಡ್ಡ, he didn't speak a wrong word or a rude word to Saul. Just he cut that small cloth. His conscience was pricking him. ಆದರೆ ಇಲ್ಲಿ ಪಾಪ ಮಾಡುವಾಗ he didn't care, but God did not stop that because he was not sensitive. ಆ ಪವಿತ್ರಾತ್ಮನು ಆತನ ಜೊತೆ ಮಾತಾಡುವಾಗ ಅವನ ಮಾತಿಗೆ ಅವನು ಕಿವಿಗೊಡಲಿಲ್ಲ. ನಾವು ಅನೇಕ ವೇಳೆ ನಮ್ಮ ಸಿಚುವೇಶನ್ಲಿ ಆ ಥರ ಇರ್ಬೋದು. ಸಹೋದರ ಸಹೋದರಿಯರೇ, ನಾವು ದೇವ್ರ ಹತ್ರ ಬೇಡ್ಕೋಬೇಕು, ದೇವರೇ, ನನ್ನ ಹತ್ರ ನೀನು ಮಾತಾಡಿದಾಗ ನಾನು ಒಂದು ಸಾರಿನೂ ನಾನು ದಾವಿದ ಥರ ಇರದೆ, ನಾನು ಸೂಕ್ಷ್ಮವಾಗಿ ನೀನು ಮಾತಾಡುವ ಆ ಒಂದು ಮಾತುಗಳಿಗೆ ನಾನು ಕಿವಿಗೊಡಕ್ಕೆ ನನಗೆ ಸಹಾಯ ಮಾಡೋದು ನಾವು ಕೇಳಿದಾಗ ಪವಿತ್ರಾತ್ಮ ನಮಗೆ ಸಹಾಯ ಮಾಡ್ತಾರೆ. ಕೊನೆಯದಾಗಿ ನಮ್ಮ ಅಪೋಸ್ತಲ ಪೌಲನ ಒಂದು ಲೈಫಲ್ಲಿ ನೋಡಿದ್ರೆ, ಅಪೋಸ್ತಲ ಪಾಲ್ ಅಟ್ ದ ಎಂಡ್ ಆಫ್ ಹಿಸ್ ಲೈಫ್, ಕೊನೆಯದಾಗಿ ಅಲ್ಲಿ ಹೇಳುವಾಗ ನೋಡ್ತೀವಿ, Acts chapter 24. Just want to show this an end. Acts chapter 24. ಬ್ರದರ್ ಪೌಲನ ಬಗ್ಗೆ ಮಾತಾಡ್ತಿದ್ರು, ಅದಕ್ಕೆ ನಾನು ಜ್ಞಾಪಕ ಬಂತು.
16ನೇ ವಚನ, ಆಕ್ಟ್ಸ್ ಚಾಪ್ಟರ್ 24 ವರ್ಸ್ 16. ನೋಡಿ, ಪೌಲ್ ಹೇಳ್ತಾನೆ, ಯಾವಾಗ್ಲೂ ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ. ಐ ಟ್ರೈ ಮೈ ಬೆಸ್ಟ್ ಟು ಆಲ್ವೇಸ್ ಹ್ಯಾವ್ ಅ ಕ್ಲಿಯರ್ ಕಾನ್ಶಿಯಸ್ ಬಿಫೋರ್ ಗಾಡ್ ಅಂಡ್ ಬಿಫೋರ್ ಮ್ಯಾನ್. ಸೊ ಪೌಲ್ ಇಸ್ ಟೆಲಿಂಗ್ ದಟ್ ಐ ಆಮ್ ಟ್ರೈಂಗ್ ಮೈ ಬೆಸ್ಟ್. ನಮ್ಗೊಂದು ಸವಾಲಾಗಿ, ಎಕ್ಸಾಂಪಲ್ ಆಗಿ ಫಾಲೋ ಮಾಡೋಕ್ಕೆ ಪೌಲ್ ಏನ್ ಹೇಳ್ತಾ ಇದ್ದಾರೆ, ನಾನು ದಿನನಿತ್ಯ ದೇವರ ಮುಂದೆನೋ ಮನುಷ್ಯರ ಮುಂದೆ ನಾನು ಯಾವಾಗ ನನ್ನ ಮನಸ್ಸಾಕ್ಷಿಯನ್ನು ಶುದ್ಧವಾಗಿ ಇಟ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ. ನಾವು ಅದೇ ತರ ಹೇಳ್ಬೇಕು, ದೇವರೇ ನನಗೆ ಸಹಾಯ ಮಾಡಿ, ನಿಮ್ಮ ಮುಂದೆನೂ ನಮ್ಮ ಇತರ ಜನರ ಮುಂದೆ, ಸಭೆಯಲ್ಲಿ, ನನ್ನ ಗಂಡ ಹೆಂಡತಿ ಮಕ್ಕಳ ಮುಂದೆ, ತಂದೆ ತಾಯಿಯ ಮುಂದೆ ನಾನು ಯಾವಾಗಲೂ ಸರಿಯಾದ ಒಂದು ಮನಸ್ಸಾಕ್ಷಿ, ಶುದ್ಧವಾದ ಮನಸ್ಸಾಕ್ಷಿ ಇಟ್ಕೊಳ್ಳೋಕ್ಕೆ ನನಗೆ ಸಹಾಯ ಮಾಡಿ ದೇವರೇ ನಾವು ಪ್ರಾರ್ಥನೆ ಮಾಡುವಾಗ ದೇವ್ರು ನಮ್ಗೆ ಸಹಾಯ ಮಾಡ್ತಾರೆ. ನಾವು ಸಭೆಯ ಗುಡಿ ಬರ್ತೀವಿ, ಯಾತ್ರಿಕೆ ಬರ್ತೀವಿ, ಎಂಥವರು ಸಭೆಯಲ್ಲಿ ಕೂಡಬಹುದು ಅಂತ ನಾವು ನೋಡಿದ್ರೆ, ಕೀರ್ತನೆ 24 ನೋಡಿದ್ರೆ, ಕೀರ್ತನೆ 24 ಈ ಒಂದು ಪ್ರಾಮಿಸ್ ಇದೆ ನೋಡಿ, ಈ ಒಂದು ವಾಗ್ದಾನ ನಮಗಿದೆ. ನಮ್ಮ ಮನಸ್ಸಾಕ್ಷಿಯನ್ನು ಶುದ್ಧವಾಗಿ ನಾವು ಇಟ್ಕೊಳ್ಳುವಾಗ ನಮಗೆ ಈ ಪ್ರಾಮಿಸ್ ಇದೆ ನೋಡಿ. Psalms 24, 3, 4 and 5. ಯೆಹೋವನ ಪರ್ವತವನ್ನು ಹತ್ತತಕ್ಕವರು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವರು ಯೋಗ್ಯನು? ಹೂ ಕ್ಯಾನ್ ಕಮ್ ಅಂಡ್ ಟೇಕ್ ಪಾರ್ಟ್? ಹೂ ಕ್ಯಾನ್ ಕಮ್ ಟು ದ ಹೌಸ್ ಆಫ್ ಗಾಡ್? 4ನೇ ವಚನ, ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನು ನಾಗಿದ್ದನು, ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ನೋಡಿ, ನಾವು ಮನಸ್ಸಾಕ್ಷಿಯನ್ನು ಶುದ್ಧವಾಗಿ ಇಟ್ಕೊಳ್ಳುವಾಗ ನಮ್ಗೆ ನೀತಿ ಫಲವನ್ನು ದೇವರು ನಮ್ಗೆ ಕೊಡ್ತಾರೆ. ಇಂಥವ್ರನ್ನ ದೇವ್ರು ಹುಡುಕ್ತಾರೆ ಸಭೆಯಲ್ಲಿ. ಯಾರು ದಿನನಿತ್ಯ ತಮ್ಮ ಹೃದಯವನ್ನು, ತಮ್ಮ ಮನಸ್ಸಾಕ್ಷಿಯನ್ನು ಶುದ್ಧವಾಗಿ ಇಟ್ಕೊಂಡು ನಿರ್ಮಲ ಚಿತ್ತರಾಗಿರ್ತಾರೋ ಅಂಥವ್ರು ಸಭೆಯಲ್ಲಿ ಸೇರ್ಬೇಕಂತ ದೇವರು ಇಷ್ಟಪಡ್ತಾರೆ. ಅಂಥವ್ರಾಗಿ ನಾವು ಇರಬೇಕು ಅಂತ ನಾವೆಲ್ಲರೂ ಆಸೆ ಪಡೋಣ. ಪವಿತ್ರಾತ್ಮನಿಂದ ಕೇಳ್ಕೊಳ್ಳೋಣ, ದೇವರೇ ಬರೀ ಭಾನುವಾರ ಕೂಟದಲ್ಲಿ ಅಲ್ಲ, ಯಾವುದೋ ಸ್ಪೆಷಲ್ ಮೀಟಿಂಗ್ ಬಂದಾಗ ಅಲ್ಲ, ದಿನನಿತ್ಯವೂ ನಾನು ನನ್ನ ಹೃದಯದಲ್ಲಿ ಯಾವಾಗಲೂ ನನ್ನ ಮನಸ್ಸಾಕ್ಷಿಯನ್ನು ಶುದ್ಧವಾಗಿ ಇಟ್ಕೊಂಡು ಯಾವಾಗಲೂ ನಾನು ನಿರ್ಮಲ ಚಿತ್ತನಾಗಿ ಇರುವುದಕ್ಕೆ ಸಹಾಯ ಮಾಡಿ ದೇವರನ್ನು ನಾವು ಪ್ರಾರ್ಥನೆ ಮಾಡಿದಾಗ ಪವಿತ್ರಾತ್ಮ ನಮ್ಮನ್ನು ಸಹಾಯ ಮಾಡ್ತಾರೆ. ಅಂತ ಒಂದು ಸಹೋದರ ಸಹೋದರಿಯನ್ನು ಇಟ್ಕೊಂಡು ದೇವರು ತನ್ನ ಸಭೆಯನ್ನು ಕಟ್ತಾರೆ. ದೇವ್ರು ನಮಗೆ ಸಹಾಯ ಮಾಡಿ.